ದೇವರು ಮಾತಾಡಲಿ. ನೀವೆಲ್ಲರೂ ಶ್ರದ್ಧೆಯಿಂದ ಇದ್ರೆ, ಶ್ರದ್ಧೆಯಿಂದ ಕೇಳಿ, ದೇವ್ರ ವಾಕ್ಯ, ದೇವ್ರ ಮಾತುಗಳನ್ನ ಸ್ವೀಕಾರ ಮಾಡೋದಾದರೆ ಖಂಡಿತವಾಗ್ಲೂ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಾನು ತಗೊಂಡು ಬಂದಂಥ ವಾಕ್ಯ ಅಂದರೆ ನನ್ನ ಒಳಗಡೆ ಮನೆಯಲ್ಲಿ ಪ್ರೇರೇಪಿಸಿ ದೇವರು ಕೊಟ್ಟಂಥ ವಾಕ್ಯ ಮತ್ತ ಏನು ಬರ್ತದೆ ಸುವಾರ್ತೆಯಲ್ಲಿ 11ನೇದಲ್ಲಿ 28ನೇ ವಾಕ್ಯ ಹೇಳ್ತದೆ, ಎಲೆ ಹೊರೆ ಹೊತ್ತರೆ ಕಷ್ಟಪಡುವರು ನೀವೆಲ್ಲ ನನ್ನ ಬಳಿ ಬನ್ನಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ರ ಕುರಿತು ಮಾತಾಡ್ಬೇಕಂತ ದೇವರು ಪ್ರೇರೇಪಿಸಿದ್ರು. ಮೊನ್ನೆ ನಾನು ಇಲ್ಲಿ ಪ್ರೇಯರ್ಗೆ ಬಂದಾಗ ರಾತ್ರಿ ಟೈಮಲ್ಲಿ ಮಾತಾಡಿದೆ ಸ್ವಲ್ಪ ಹೊತ್ತು. ನಾನು ಹೇಳಿದೆ ಮತ್ತೆ ದೇವರ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಅಂತ ಮಾತಾಡಬೇಕು ಅಂದ್ಕೊಂಡೇ ಇದ್ದಿದ್ದು. ಆದರೆ ಇಲ್ಲಿ ನಿಂತಿರುವಾಗ ದೇವರು ಒಂದು ದರ್ಶನ ಕೊಟ್ಟು ಒಂದು ಬೈಬಲಲ್ಲಿ ಒಂದು ದೃಶ್ಯವನ್ನ ನಾನು ಕಿವಿಲಿ ದೇವರು ಮಾತಾಡಿ ಇದ್ರ ಕುರಿತು ಮಾತಾಡು ಅಂದರು ದೇವರು. ಹಲ್ಲೆಲೂಯಾ. ನಿಮ್ಗೆಲ್ಲ ನಂಬಿಕೆ ಇಲ್ಲ ಬಿಡಿ, ಯಾಕಂದ್ರೆ ನಮ್ಮ ಪಾಸ್ಟರ್ ದೇವ್ರ ಸ್ವರ ಕೇಳಲ್ಲ ಅಂತ ನೀವು. ಹಲ್ಲೆಲೂಯಾ. ಸ್ವಲ್ಪ ಹೊತ್ತಿಲ್ಲಿ ಅನ್ಯ ಭಾಷೆ ಮಾಡ್ಕೊಂಡು ಸ್ತೋತ್ರ ಹೇಳ್ತಂದ್ರೆ ಇವತ್ತು ನೀವೇನು ಮಾಡಿದಿರಿ ಏನು ಮಾಡಿಲ್ಲ ನಾನು ಹೇಳಬಲ್ಲೆ ಈಗ. ಹಲ್ಲೆಲೂಯಾ. ಇವತ್ತು ಈ ದಿನ ನೀವೇನು ಮಾಡಿದಿರ ಏನು ಮಾಡಿಲ್ಲ ಏನಾಗಿದೆ ಅಂತ ಹೇಳೋ ಶಕ್ತಿ ನಾನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಪ್ಪ ಏನ್ ರಜ, ಇವತ್ತು ನೀವು ಎಲ್ಲಿಗೆ ಹೋಗಿದ್ರಿ, ಎಲ್ಲಿ ಬಂದಿದ್ರಿ, ಏನು ಮಾಡಿದ್ರಿ, ಏನು ಮಾಡಿಲ್ಲ, ಏನಾಯ್ತು, ಇವತ್ತು ಏನು ನಡೀತು ಅಂತ ಹೇಳುವಂತ ಕೃಪೆ ದೇವ್ ನಾನು ಕೊಟ್ಟಿದ್ದಾನೆ. ನಾನು ಹೇಳಿದ್ರೆ ತಾವ್ರೆ ಏನಾಗುತ್ತೆ, ಬಾಡಿ ಹೋಗುತ್ತೆ, ಮುದ್ರಕೊಂಡ್ಬಿಡ್ತದೆ. ಬೇಡ. ಅಲ್ಲೆಲ್ಲೋಯ್ಯ. ಸ್ತೋತ್ರ. ದೇವ್ರು ಮಾತಾಡಲ್ಲ ನನ್ನ ಹತ್ರ. ಸ್ತೋತ್ರ. ನಮ್ಮವ್ರಿಗಾಗಿ ಸ್ತೋತ್ರ, ನಮ್ದೇ ಅವ್ರಿಗಾಗಿ 2 ಸ್ತೋತ್ರ. ಹಲ್ಲೆಲೂಯಾ. ಅವ್ರ ಭಾಗ್ಯವಂತರು. ಸ್ತೋತ್ರ. ದೇವರು ಈಗ ನನ್ನ ಹತ್ರ ಮಾತಾಡಿದ್ದು, ಯೇಸು ಸ್ವಾಮಿ ಅರಣ್ಯಕ್ಕೆ ಹೋಗ್ತಾರೆ. ಯೇಸು ಸ್ವಾಮಿ ಅರಣ್ಯಕ್ಕೆ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಆದರೆ ಯೇಸು ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ, ಇಂಥ ಸ್ಥಳಕ್ಕೆ ಯೇಸು ಹೋಗ್ತಾ ಇದ್ದಾರೆ, ಇಂಥ ಮಾರ್ಗದಲ್ಲಿ ಯೇಸು ಹೋಗ್ತಾ ಇದ್ದಾರೆ ಅಂತೇಳಿ ಜನಗಳಿಗೆ ಗೊತ್ತಾಯ್ತು. ಜನಗಳಿಗೆ ಏನಪ್ಪ, ಜನಗಳಿಗೆ ಗೊತ್ತಾಯ್ತು. ಗೊತ್ತಾಗಿದ ತಕ್ಷಣ ಜನಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಯೇಸುವಿನ ಹಿಂದ್ಗಡೆ ಓಡ್ತಾ ಇದ್ದಾರೆ. ರೀ, ಅದು ಕಾಡು, ಬಿಸಿಲು, ಮುಳ್ಳು, ನೀರಿಲ್ಲ, ಅರಣ್ಯ, ಕಾಡು. ಹಲ್ಲೆಲೂಯಾ. ಆದ್ರೂ ಅವರಿಗೆ ಅದು ದೊಡ್ಡ ವಿಷಯವಾಗಿ ಕಾಣ್ತಾ ಇಲ್ಲ. ಅವರು ದಾಹವುಳ್ಳವರಾಗಿದ್ದಾರೆ, ಅವರು ಹಸಿವುಳ್ಳವರಾಗಿದ್ದಾರೆ. ಯಾವ ದಾಹ, ಯಾವ ಹಸಿವು? ಶರೀರಕ್ಕೆ ಸಂಬಂಧಪಟ್ಟಂತ, ಲೋಕಕ್ಕೆ ಸಂಬಂಧಪಟ್ಟಂತ ದಾಹವೋ, ಲೋಕಕ್ಕೆ ಸಂಬಂಧಪಟ್ಟಂತ ಹಸಿವೋ ಅಲ್ಲ, ಅವರ ಒಳಗಡೆ ಇರುವಂಥದ್ದು. ಅವರ ಒಳಗಡೆ ಇರುವಂತ ಹಸಿವೇನು ಗೊತ್ತಾ? ನಾನು ಯೇಸು ಮಾತ್ರ ಹೋಗ್ಬೇಕು, ನಾನು ಯೇಸುವಿನ ಮುಂದೆ ಕುತ್ಕೊಬೇಕು, ನಾನು ಯೇಸು ಮಾತಾಡೋದನ್ನ ಕೇಳಬೇಕು. ಯಾಕಂದ್ರೆ ಅವರ ಮಾತು ಪ್ರತಿಯೊಬ್ಬೊಬ್ಬರ ಜೀವಿತವನ್ನ ಬದಲಾಯಿಸುತ್ತೆ, ಅವರ ಮಾತು ಪ್ರತಿ ಒಬ್ಬೊಬ್ಬರನ್ನ ರೂಪಿಸುತ್ತೆ, ಅವರ ಮಾತು ಪ್ರತಿ ಒಬ್ಬೊಬ್ಬರನ್ನ ಎತ್ತಿ ನಿಲ್ಲಿಸುತ್ತೆ, ಅವರ ಮಾತು ಪ್ರತಿ ಒಬ್ಬೊಬ್ಬರನ್ನ ಮುಟ್ಟುತ್ತೆ. ಹಲ್ಲೆಲೂಯಾ. ನೀನ್ ಯೇಸುವಿಗಾಗಿ ಇಲ್ಲಿ ಬಂದಿದ್ರೆ, ನೀನ್ ಯೇಸುವಿಗಾಗಿ ಇಲ್ಲಿ ಬಂದಿದ್ರೆ, ಇವತ್ತು ಅವನು ಮಾತಾಡೋ ಮಾತು ನಿನ್ನನ್ನು ಮುಟ್ಟುವಂತದಾಗಿರ್ತದೆ, ನಿನ್ನನ್ನು ಮುಟ್ಟುವಂತದಾಗಿರ್ತದೆ, ನಿನ್ನನ್ನು ರೂಪಿಸುವಂತದಾಗಿರ್ತದೆ, ನಿನ್ನನ್ನು ಬಿಡಿಸುವಂತದಾಗಿರ್ತದೆ. ರಾಬ ಶಬ್ದವಾದಿಗಾರಗಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವ ಇರುವ ಜಾಗಕ್ಕೆ ಜನಗಳು ಹುಡುಕಿಕೊಂಡು ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಅವನ ಬಾಯಿಂದ ಬರುವಂತ ದೈವ ಮಾತುಗಳನ್ನು ಕೇಳುವುದಕ್ಕಾಗಿ. ಯಾಕೆಂದ್ರೆ ಮನುಷ್ಯನ ಬಾಯಿಂದ ಬರುವ ಮಾತುಗಳು ಮನುಷ್ಯನನ್ನು ರೂಪಿಸಲಿಕ್ಕೆ ಸಾಧ್ಯವಿಲ್ಲ, ಮನುಷ್ಯನನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ಮನುಷ್ಯನನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಮಾತು ಮನುಷ್ಯನನ್ನು ಬದಲಾಯಿಸುತ್ತೆ ಅಂದ್ರೆ ಅದು ಯೇಸುವಿನ ಮಾತುಗಳು ಮಾತ್ರವೇ. ಹಲ್ಲೆಲೂಯಾ.
ಅವರೆಲ್ಲ ಯೇಸುವನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಹೇಗಾದ್ರೂ ಮಾಡಿ ಇವತ್ತು ಯೇಸುವಿನ ಮುಂದಗಡೆ ಕೂತ್ಕೊಂಡು ಅವನ ಬಾಯಿಂದ ಬರುವಂತ ಮಾತುಗಳನ್ನು ಕೇಳಿ ನಮ್ಮ ಕುಟುಂಬಕ್ಕೂ ನಮಗೂ ಬೇಕಾದ ಬಿಡುಗಡೆಗಳನ್ನು ಹೊಂದಿಕೊಂಡು ನಾವು ಹಿಂದಿರುಗಿ ಬರೋಣ ಎಂಬುದಾಗಿ ಹೇಳಿ ಜನರು ಹೋಗಿದ್ದಾರೆ. ಯಾಕೆಂದ್ರೆ ಅವರು ಸಾಧಾರಣವಾದ ಜನಗಳಾಗಿರಲಿಲ್ಲ. ಜನರ ಮಾತುಗಳನ್ನು ಕೇಳಿ 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 ಬೇಸತ್ತು ಕುಗ್ಗಿ ಹಾಗೇ ಜಜ್ಜಲ್ಪಟ್ಟ ಜನಗಳಾಗಿದ್ರು, ಕುಗ್ಗಿ ಹೋದ ಜನಗಳಾಗಿದ್ರು, ದುಃಖಕ್ಕೆ ಒಳಗಾಗಿರೋ ಜನಗಳಾಗಿದ್ರು. ಮನುಷ್ಯರ ಮಾತುಗಳು ಕೇಳಿ 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 ಬದುಕಬೇಕೆಂಬ ನಿರೀಕ್ಷೆಯನ್ನು ಕಳ್ಕೊಂಡು, ಬದುಕಬೇಕು ಬಾಳಬೇಕೆಂಬಂತ ನಂಬಿಕೆಯನ್ನು ಕಳ್ಕೊಂಡು ಅವರು ಸೋತು ಹೋದಂತವರಾಗಿದ್ರು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನ ನಿರೀಕ್ಷಿಸುವವರು ಒಂದು ಹೊಸ ಬಲವನ್ನು ಹೊಂದಿಕೊಳ್ತಾರ. ಆವಾಗ ನೀನು ಕುಗ್ಗಿ ಹೋಗುವಾಗ, ದೇವರ ವಾಕ್ಯ ನೀನು ಕೇಳುವಾಗ ನಿನಗೆ ಗೊತ್ತಿಲ್ಲ ಇರುವ ಹಾಗೆ ನಿನ್ನ ಒಳಗಡೆ ಒಂದು ಬಲ ಇಳಿದು ಬರ್ತಾ ಇಲ್ವಾ? ಒಂದು ಬಲ ಕಾರ್ಯ ಮಾಡ್ತಾ ಇಲ್ವಾ? ಒಂದು ಬಲ ನಿನ್ನ ನಡೆಸ್ತಾ ಇಲ್ವಾ? ಅದೇ ದೇವರ ಮಾತು. ರಬಾದ ಡಗಾದಬೋ ಟಾ 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 ಶಾಪದ ಡಗಾದಬ ರಿಕಮಾನ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳು, ನನ್ನ ಕುರಿಗಳು ನನ್ನ ಶಬ್ದ ಕೇಳ್ತದ. ಹಲ್ಲೆಲೂಯಾ. ದೇವರ ಸ್ವರವನ್ನ ಕೇಳದಂತೆ, ದೇವರ ಮಾತನ್ನ ಕೇಳದಂತೆ ನಿನ್ನ ಕಿವಿಗಳನ್ನ ಕಟ್ಟಿ ಹಾಕಿರುವಂತ ಆ ಶತ್ರುವಿನ ಕಟ್ಟುಗಳನ್ನ ಈ ಪ್ರಾರ್ಥನೆಯಲ್ಲಿ ನಾನು ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡ್ತಾ ಇದ್ದೇನೆ. ಆ ಕಿವಿಯಲ್ಲಿರುವ ಕಟ್ಟುಗಳು ಒಳಿಲೆ, ಆ ಕಿವಿಯಲ್ಲಿರುವ ಕಟ್ಟುಗಳು ಬಿಚ್ಚಲೇ. ನೀನ್ ದೇವರ ಸ್ವರವನ್ನ ಕೇಳಬಾರ್ದಂತೇಳಿ, ನೀನ್ ದೇವರ ಮಾತುಗಳನ್ನು ಕೇಳಬಾರ್ದಂತೇಳಿ, ನೀನ್ ದೇವರ ನುಡಿಗಳನ್ನ ಕೇಳಬಾರ್ದಂತೇಳಿ ನಿನ್ನ ಕಿವಿಯನ್ನ ಮಂದ ಮಾಡಿರುವಂತ ಆ ಮಂದ ಇವತ್ತು ಯೇಸುವಿನ ನಾಮದಲ್ಲಿ ನೀಗಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ. ಈ ಕುರುಬನು ನಾಶದ ಜಾಗದಲ್ಲಿರುವನಲ್ಲ, ಈ ಕುರುಬನು ನಷ್ಟದ ಜಾಗದಲ್ಲಿರುವನಲ್ಲ. ಈ ಕುರುಬನು ನಡೆಸುವಂಥದ್ದು ಹಸಿರಾದ ಗಾವಲಲ್ಲಿ. ಇವತ್ತು ನಿನ್ನ ಜೀವನದಲ್ಲಿ ಹಸಿರಾದ ಗಾವಲು ಕಾಣ್ತಾ ಇಲ್ವಾ? ಹಸಿರಾದ ಮಾರ್ಗ ಕಾಣ್ತಾ ಇಲ್ವಾ? ಹಸಿರಾದ ಜೀವಿತ ಕಾಣ್ತಾ ಇಲ್ವಾ? ಅರ್ಥ, ನೀನು ದೇವರ ಸ್ವರವನ್ನ ಕೇಳಕ್ಕಾಗದೆ ಇರುವ ಹಾಗೆ ಶತ್ರು ನಿನ್ನ ಕಿವಿಗಳನ್ನು ಕಟ್ಟಾಕಿದ್ದಾನೆ, ನಿನ್ನ ಬದುಕನ್ನ ಕಟ್ಟಾಕಿದ್ದಾನೆ, ನಿನ್ನ ಜೀವಿತವನ್ನ ಕಟ್ಟಾಕಿದ್ದಾನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ. ಹಲ್ಲೆಲೂಯಾ. ದೇವರು ಯಾಕೋಬನ ಅಥವಾ ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ 23ನೇದಲ್ಲಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡಲ್ಲ. ಯಾಕೆಂದ್ರೆ ಈ ಕುರುಬ ಸಾಧಾರಣವಾದವನಲ್ಲ, ಈ ಕುರುಬ ಹಸಿರಾದ ಗಾವಲಲ್ಲಿ ನಡೆಸುವಂತವನು. ಹಲ್ಲೆಲೂಯಾ. ಇವತ್ತು ನೀನು ಹೋಗ್ತಾ ಇರುವಂತ ಮಾರ್ಗ, ನೀನು ಕಾಣ್ತಾ ಇರುವಂತ ಹುಲ್ಲು ಎಲ್ಲ ಒಣಗೋಗಿರ್ಬೋದು, ಕೊಳ್ತು ಹೋಗಿರ್ಬೋದು, ಇಲ್ಲದೆ ಆಗಿರ್ಬೋದು. ಯಾಕೆ ಅಂದ್ರೆ ನೀನು ಹೋದಂತ ಮಾರ್ಗ ಅದು ದೇವರ ಮಾತು ಕೇಳಿಕೊಂಡು ಹೋಗಿರುವ ಮಾರ್ಗವಲ್ಲ, ದೇವರ ಶಬ್ದ ಕೇಳಿ ಹೆಜ್ಜೆ ಇಟ್ಟಿರುವಂತ ಹೆಜ್ಜೆ ಅಲ್ಲ. ನೀನು ಮನುಷ್ಯರ ಮಾತುಗಳನ್ನು ಕೇಳಿ ಕಾಲಿಟ್ಟ ನಿಮಿತ್ತವಾಗಿ ಇವತ್ತು ನೀನು ಯಾವ ಮನುಷ್ಯನ ಶಬ್ದ ಕೇಳಿದೋ ಆ ಮನುಷ್ಯ ಇವತ್ತು ನಿನ್ನ ಸಂಗಡ ಇಲ್ಲ, ಆ ವ್ಯಕ್ತಿ ಇವತ್ತು ನಿನ್ನ ಸಂಗಡ ಇಲ್ಲ. ಕಾರಣ, ಆ ನಿನ್ನ ಕೈ ಬಿಟ್ಟು ಹೋಗಿದ್ದಾನೆ. ಎಲ್ಲ 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 ಸಂದರ್ಭಗಳು, ಎಲ್ಲ ಸಹಚರಿಗಳು ಎಲ್ಲ ಕೈ ಬಿಟ್ಟು ಹೋಗಿದೆ. ಆದರೆ ದೇವರ ಸ್ವರವನ್ನ ಕೇಳಿ ನಡೆಯುವಂತವರು ಸಂಗಡ ಯಾವತ್ತಿಗೂ ನಿಲ್ಲುವಂತ ಒಬ್ಬ ಮನುಷ್ಯನಿದ್ದಾನೆ, ಅವನು ಯೇಸು ಕ್ರಿಸ್ತನು. ದೇವರು ಹೇಳ್ತಂದ್ರೆ, ನೀನು ಮನುಷ್ಯರ ಮಾತುಗಳು ಕೇಳಿ ಕೇಳಿ, ಕೆಲವು ಮನುಷ್ಯರ ಮಾತುಗಳು ಕೇಳಿ ಕೇಳಿ ಜೀವನ ಸಾಕಾಗ್ಬಿಟ್ಟಿದೆ, ಜೀವನ ಸಾಕನ್ಸ್ಬಿಟ್ಟಿದೆ. ಇನ್ನು ಮುಂದೆ ಬದುಕುವಂತ ಆಸೆ ಕಳ್ಕೊಂಡಿದ್ದೀರಿ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಆ ಮನುಷ್ಯರ ಮಾತು ಕೇಳುವಾಗ ಭಯ ಆಗುತ್ತೆ, ಭಯದಲ್ಲಿ ತುಂಬಲ್ಪಟ್ಟಿದ್ದೀರಿ. ಮನುಷ್ಯರ ಮಾತುಗಳು ಕೇಳಿ ಕೇಳಿ ಜೀವನ ಸಾಕನ್ಸಿದೆ, ಬದುಕು ಬೇಡ ಅನಿಸಿದೆ, ನಿರೀಕ್ಷೆ ಕಳ್ಕೊಂಡಿದ್ದೀರಿ,
ನಂಬಿಕೆನೇ ಇಲ್ದಿರ ಹೋಗ್ಬಿಟ್ಟಿದೆ. ಏನಾಗುತ್ತೆ ನನ್ನ ಜೀವನ ನನಗೆ ಗೊತ್ತಿಲ್ಲ ಎಂಬಂತ ಒಂದು ಕಾರ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ. ಮನುಷ್ಯರ ಮಾತು ಕೇಳಿ 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 ಕೆಲವು ಜನರು ಭಯದಲ್ಲಿ ಜೀವಿಸ್ತಾ ಇದ್ರಿ. ದೇವರು ಹೇಳ್ತಾ ಇದಾರೆ, ಇದು ಆ ಜನರು ನಾನಿರುವ ಜಾಗದಲ್ಲಿ ಹುಡುಕಿಕೊಂಡು ನನ್ನ ಸ್ವರವನ್ನು ನನ್ನ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದ ಹಾಗೆ, ನನ್ನ ಜನರೇ, ನನ್ನ ಮಕ್ಕಳೇ, ನೀವು ಈ ಲೋಕದ ಶಬ್ದ ಕೇಳುವಾಗ, ಈ ಲೋಕದ ಜನರ ಮಾತುಗಳನ್ನ ನೀವು ಕೇಳುವಾಗ ನೀವು ಬಲಹೀನರಾಗ್ತೀರಾ, ನೀವು ಕುಗ್ಗೋಗ್ತೀರಾ, ನಿರೀಕ್ಷೆ ಇಲ್ದಿರಂಗ ಆಗ್ಬಿಡ್ತದೆ. ಜೀವನ ನೀವು ಬದುಕೆ ಸಾಕು ಅನಿಸ್ಬಿಡ್ತದೆ. ಇನ್ನು ಮನೇಲಿ ಇರಬಾರ್ದು ಅನಿಸ್ಬಿಡ್ತದೆ. ಇನ್ನು ಈ ಊರಲ್ಲಿ ಇರಬಾರ್ದು ಅನಿಸ್ಬಿಡ್ತದೆ. ಇನ್ನು ಈ ಸಭೆಯಲ್ಲಿ ಇರಬಾರ್ದು ಅನಿಸ್ಬಿಡ್ತದೆ. ಇನ್ನು ನಾವು ನಮ್ಮ ಊರುಗಳಲ್ಲಿ ಇರಬಾರ್ದು, ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನಿಸುತ್ತೆ. ಅಂಥವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಮಯ ಬಂದಾಯ್ತು, ನಿನ್ನ ಸಮಯ ಬಂದಾಯ್ತು. ಯಾಕೆ ಅಂದ್ರೆ ದೇವರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ನಿಮ್ಮೊಟ್ಟಿಗೆ ಮಾತಾಡುವಾಗ ನೀವು ದೇವರ ಸ್ವರವನ್ನ ಕೇಳುವರಾಗಿರ್ತೀರಿ. ನೀವು ದೇವರ ಸ್ವರವನ್ನು ಕೇಳುವುದು ನಿಮಿತ್ತವಾಗಿ ನೀವು ದೇವರ ಬೆಳಕಿನ ಮಾರ್ಗದಲ್ಲಿ ನಡೆಯುವಂತವರಾಗಿರ್ತೀರಿ. ಆ ಮಾರ್ಗ ಸಾಧಾರಣವಾದ ಮಾರ್ಗವಲ್ಲ, ಅದು ನಿರೀಕ್ಷೆಯ ಮಾರ್ಗ, ಅದು ನಂಬಿಕೆಯ ಮಾರ್ಗ, ಅದು ಹಸಿರುಗಾವಲಾಗಿರುವಂತಹ ಮಾರ್ಗ. ಈ ಮಾರ್ಗವನ್ನ ನಿನ್ನ ಜೀವಿತದಲ್ಲಿ, ಈ ಬದುಕನ್ನ ನಿನ್ನ ಜೀವಿತದಲ್ಲಿ ಶತ್ರು ನಷ್ಟಪಡಿಸಿದ ಈ ಜೀವನಕ್ಕೆ ನೀನು ಯಾವಾಗಲೂ ಪ್ರವೇಶ ಮಾಡಬೇಕಾಗಿತ್ತು. ಆದ್ರೆ ನಿನ್ನ ಜೀವನದಲ್ಲಿ ನಷ್ಟ ಕಾರಣ ನಿನ್ನ ಶಬ್ದ ಅಥವಾ ನೀನು ಬೇರೆಯವರ ಶಬ್ದ ಕೇಳುವ ಹಾಗೆ ಶತ್ರು ಮಾಡ್ದ. ದೇವರ ಸ್ವರವನ್ನು ನೀನು ಕೇಳುವ ಹಾಗೆ ಶತ್ರು ಬಿಟ್ಟಿಲ್ಲ. ದೇವರ ಸ್ವರವನ್ನ ಕೇಳುವ ಹಾಗೆ ಶತ್ರು ಬಿಟ್ಟಿಲ್ಲ. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುದು. ನನ್ನ ಮಕ್ಕಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತಾರ. ನನ್ನ ಮಕ್ಕಳು ನನ್ನ ಶಬ್ದಕ್ಕೆ ಕಿವಿ ಕೊಟ್ಟ ಮೇಲೆ ನಾನು ಆ ಜಾಗದಿಂದ ನಾನಿರುವ ಜಾಗ ಕರ್ಕೊಂಡು ಹೋಗ್ತೇನೆ. ಹಲೋ, ಮನುಷ್ಯರ ಮಾತುಗಳನ್ನ ನೀವು ಕೇಳಿದ್ರೆ ಮನುಷ್ಯನಿರುವ ಜಾಗಕ್ಕೆ ನೀವು ಹೋಗ್ಬೇಕು. ಮನುಷ್ಯನ ಯಾವ ಅವಸ್ಥೆಯಲ್ಲಿರ್ತಾನೆ ಆ ಅವಸ್ಥೆಗೆ ನೀವು ಹೋಗ್ಬೇಕು. ಆದರೆ ನೀವು ದೇವರ ಸ್ವರವನ್ನು ಕೇಳೋದಾದ್ರೆ, ದೇವರ ಮಾತುಗಳನ್ನು ಕೇಳೋದಾದ್ರೆ, ಆ ಮಾತುಗಳು ನಿಮ್ಮ ಹೃದಯಕ್ಕೆ ಆಧಾರವಾಗಿರ್ತದೆ. ನಿಮ್ಮ ಹೃದಯದ ಗಾಯಗಳನ್ನು ಕಟ್ಟುವಂಥದ್ದಾಗಿರ್ತದೆ. ನಿಮ್ಮ ಭಯ ನೀಗಿಸಿ ಧೈರ್ಯವನ್ನು ಕೊಡುವಂಥದ್ದಾಗಿರ್ತದೆ. ನಿರೀಕ್ಷೆ ಇಲ್ಲದೆ ಇರುವಂಥ ಜೀವಿತ ತೆಗೆದಾಕಿ ನಿರೀಕ್ಷೆ ಉಂಟು ಮಾಡುವಂಥದ್ದಾಗಿರ್ತದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಹೇಳ್ತಾರೆ, ನನ್ನ ಸ್ವರವನ್ನು, ನನ್ನ ಶಬ್ದವನ್ನು ಕೇಳೋ ಮಕ್ಕಳು ನಾನಿರುವ ಜಾಗದಲ್ಲಿ ಇರ್ತಾರೆ. ಅಲ್ಲೇಲೋಯಾ. ದೇವರು ಹೇಳ್ತಾರೆ, ನನ್ನ ಮಕ್ಕಳು ನಾನು ಇರುವ ಜಾಗದಲ್ಲಿ ಇರ್ಬೇಕಂತ ನಾನು ಬಯಸ್ತೇನೆ. ದೇವರಲ್ಲಿದ್ದಾನೆ, ಉನ್ನತದಲ್ಲಿದ್ದಾನೆ. ನನ್ನ ದೇವರಲ್ಲಿದ್ದಾನೆ, ಉನ್ನತದಲ್ಲಿದ್ದಾನೆ. ಅವನು ಉನ್ನತನು, ಮಹೋನ್ನತನು. ಆತನು ಹೇಳ್ತಾನೆ, ನಾನು ಇರುವ ಜಾಗದಲ್ಲಿ ನನ್ನ ಶಬ್ದಕ್ಕೆ ಕಿವಿ ಕೊಡುವಂತ ನನ್ನ ಮಕ್ಕಳು ಕೂಡ ಅಲ್ಲಿ ಇರ್ಬೇಕಂತೇಳಿ. ಇವತ್ತು ನಿನ್ನ ಪರಿಸ್ಥಿತಿ ಬದಲಾಗಲಿ. ಕೀಳಾದ ಅವಸ್ಥೆ, ಕೀಳಾದ ಬದುಕು, ಕೀಳಾದ ಜೀವನ, ನಷ್ಟವಾದ ಬದುಕು, ಎಲ್ಲ ಕಳೆದುಕೊಳ್ಳಲ್ಪಟ್ಟ ಬದುಕು ಇವತ್ತು ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಒಂದು ಬದಲಾವಣೆ ಕಡೆಗೆ, ಒಂದು ಮಾರ್ಪಟ್ಟ ಕಡೆಗೆ, ಒಂದು ರೂಪಾಂತರದ ಕಡೆಗೆ, ಒಂದು ಬದಲಾವಣೆ ಕಡೆಗೆ ಇವತ್ತು ನಿನ್ನ ಮಾರ್ಗ ನಡೆಸಲ್ಪಡಲೇ. ಹಾಲೆಲೂಯಾ. ಶಬದಡಗದಬ. ಮನುಷ್ಯರ ಶಬ್ದ ಕೇಳಿ ಕೇಳಿ ಸೋತೋಗಿದ್ಯಾ? ಮನುಷ್ಯರ ಶಬ್ದ ಕೇಳಿ 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 ಭಯದಲ್ಲಿ ತುಂಬಲ್ಪಟ್ಟಿದ್ಯಾ? ಮನುಷ್ಯರ ಮಾತುಗಳು ಕೇಳಿ ಕೇಳಿ ಎಲ್ಲ ನಷ್ಟ ಹೊಂದಿದ್ಯಾ? ಇದು ನಿನಗಾಗಿ ಮಾತಾಡುವಂತ ದೇವರು. ನನ್ನ ದೇವರು ಬಾಯಿದು ಮಾತನಾಡದೆ ಇರುವಂತ ದೇವರಲ್ಲ. ನನ್ನ ದೇವರು ಮಾತಾಡೋ ದೇವರು, ನನ್ನ ದೇವರು ನೋಡೋ ದೇವರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಸ್ರಾಯೇಲ್ ಜನರ ನಿಟ್ಟುಸುರುವಿಕೆ, ಆ ಗೋಳಾಟ, ಆ ನರಳಾಟ, ಕಣ್ಣೀರನ್ನ ದೇವರು ನೋಡಿ ಕೇಳಿಸ್ಕೊಂಡಂತೆ. ಅಲ್ಲೇಲೂಯಾ.
ಕೇಳಿಸ್ಕೊಂಡು ದೇವರು ತಡೆಯಕ್ಕಾಗ್ದಿರ ಆ ಇಸ್ರಾಯೇಲ್ ಜನರಿಗೆ, ತನ್ನ ಜನರಿಗಾಗಿ ದೇವರು ಸಿಂಹಾಸನವನ್ನು ಬಿಟ್ಟು, ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ, ಸೀನಾಯಿ ಬೆಟ್ಟಕ್ಕೆ ದೇವರು ಇಳಿದು ಬಂದ್ರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನಿಂದ ನೀನು ದೇವರ ಸ್ವರವನ್ನು ಕೇಳಕ್ಕೆ ನಿನ್ನ ಮನಸ್ಸು ರೆಡಿ ಆದ್ರೆ, ಇವತ್ತಿನಿಂದ ದೇವರ ಮಾತನ್ನ ಕೇಳಕ್ಕೆ ನಿನ್ನ ಆತ್ಮ ರೆಡಿ ಆದ್ರೆ, ಇವತ್ತಿಂದ ನಿನ್ನ ದೇವರ ಮಾತನ್ನ ಕೇಳಿ ನಡೆಯೋದಕ್ಕೆ ನೀನು ತಯಾರಾದ್ರೆ, ಖಂಡಿತವಾಗಲೂ ದೇವರು ಮಾತಾಡ್ತಾರೆ. ಇದೋ ಇಸ್ರಾಯೇಲ್ ಜನರಿಗಾಗಿ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಮನೆ ಒಳಗಡೆ ನಾನು ಇಳಿದು ಬಂದಿಲ್ಲ, ಇಸ್ರಾಯೇಲ್ ಜನರ ಪಾಳೆಯದ ಒಳಗಡೆ ನಾನು ಇಳಿದು ಬಂದಿಲ್ಲ, ಇಸ್ರಾಯೇಲ್ ಜನರು ಇದ್ದಂಥ ಐಗುಪ್ತ ದೇಶದ ಒಳಗಡೆ ನಾನು ಇಳಿದು ಬಂದಿಲ್ಲ. ಆದರೆ ಇಸ್ರಾಯೇಲ್ ಜನರಿಗಾಗಿ ನಾನು ಸ್ವಲ್ಪ ದೂರದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದೆ. ಅದು ಹಳೆ ಒಡಂಬಡಿಕೆ. ಅದರ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ನನ್ನ ಶಬ್ದ ನೀನು ಕೇಳೋದಾದರೆ ನಾನು ಸೀನಾಯಿ ಬೆಟ್ಟದಲ್ಲೋ, ಇನ್ನೊಂದು ಜಾಗದಲ್ಲೋ, ಇನ್ನೊಂದು ಮಾರ್ಗದಲ್ಲೋ ಅಲ್ಲ, ನಿನ್ನ ಮನೆಯ ಬಾಗಿಲಿಗೆ ನೇರವಾಗಿ ನಾನು ಇಳಿದು ಬರ್ತೇನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯ ಆಲೋಚನೆ ಒದಗಿಸ್ತಾ ಇದ್ದಾನೆ. ಒಬ್ಬರು ಮಾತ್ರ ರಬಾದ ಡಗಾದಬೋ ರಿಖಮದ ಡಗಾದಬ. ದೇವರು ಹೇಳ್ತಾ ಇದ್ದಾರೆ, ನಾನು ನೇರವಾಗಿ ನಿನ್ನ ಮುಂದೆ ಬರ್ತೀನಿ, ನಾನು ನೇರವಾಗಿ ನಿನ್ನ ಮುಂದೆ ಮಾತಾಡ್ತೀನಿ, ನಾನು ನೇರವಾಗಿ ನಿನ್ನ ಮುಂದೆಗಡೆ ಕಾರ್ಯ ಮಾಡ್ತೀನಿ, ನಾನು ನೇರವಾಗಿ ನಿನಗಾಗಿ ಅದ್ಭುತಗಳು ಮಾಡ್ತೀನಿ, ನಾನು ನೇರವಾಗಿ ನಿನ್ನ ಮನೆ ಒಳಗಡೆ ಇಳಿದು ಬರ್ತೀನಿ ಅಂತ ದೇವರು ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳಾದ್ಮೇಲೆ ಇವತ್ತು ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂದ್ರೆ, ಈ ಪರಿಸ್ಥಿತಿಯಲ್ಲಿ ಇರೋದಕ್ಕಾಗಿ ಅಲ್ಲ, ದೇವರು ನಮ್ಮನ್ನ ಕರೆದಿರೋದು. ಹಲ್ಲೆಲೂಯಾ. ಇವತ್ತು ನಿಮ್ಮ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಲಿ. ಆ ಯೇಸು ನಿಮ್ಮ ಮನೆ ಒಳಗಡೆ ಬರಲಿ. ಆ ಯೇಸು ನಿಮ್ಮ ಮನೆ ಒಳಗಡೆ ಬಂದ್ರೆ ನಿಮ್ಮ ಮನೆಯಲ್ಲಿ ಯೇಸು ಮಾತಾಡ್ತಾರ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಅರಣ್ಯಕ್ಕೆ ಹೋಗ್ತಾ ಇದ್ದಾರೆ. ಇದು ಗೊತ್ತಾಗಿದ ತಕ್ಷಣ ಜನರೆಲ್ಲ ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ದಾಹ ಇತ್ತು. ಏನಂತ ಹೇಳಿ, ಹೆಂಗಾದ್ರೂ ಮಾಡಿ ಯೇಸುವಿನ ಮುಂದಗಡೆ ಹೋಗ್ಬೇಕು, ಕುತ್ಕೊಬೇಕು, ಅವ್ರು ನೋಡ್ಬೇಕು, ಅವ್ರ ಮಾತುಗಳು ಕೇಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಅವ್ರ ಮಾತುಗಳು ಇಲ್ಲದಿರೋದನ್ನು ಇರುವ ಹಾಗೆ ಮಾಡ್ತದೆ. ಒಂದು ವ್ಯಕ್ತಿ ಏನು ಇಲ್ಲದವನಾಗಿ ಇಲ್ಲಿ ದೇವರ ಸಮ್ಮುಖಕ್ಕೆ ಬಂದು ಹಿಂದಿರುಗುವಾಗ ಅವನು ಏನು ಇಲ್ಲದವನಾಗಿ ಹಿಂದಿರುಗೋಗಲ್ಲ, ಏನಾದ್ರೂ ಒಂದು ಕೃಪೆ ಹೊಂದಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಏನಾದ್ರೂ ಒಂದು ಕೃಪೆ ಹೊಂದಿಕೊಂಡು ಹೋಗ್ತಾನೆ. ಇದು ನನ್ನ ದೇವರಿಗೆ ಇರುವಂತ ಪ್ರತ್ಯೇಕತೆ. ಹಲ್ಲೆಲೂಯಾ. ಈ ಜನರೆಲ್ಲ ಯೇಸುವಿನ ಹತ್ರ ಹೋದ್ರು, ಮುಂದೆ ಕೂತ್ಕೊಂಡ್ರು. ಯೇಸು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾತಾಡ್ತಾ ಇದಾರೆ. ಲೋಕದ ಹಸಿವೆ ಸತ್ತೋಗಿದೆ. ಅವರ ಒಳಗಡೆ ಲೋಕಕ್ಕೆ ಸಂಬಂಧಪಟ್ಟ ಹಸಿವು, ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳೆಲ್ಲ 3 ದಿನ ಸತ್ತೇ ಹೋಯ್ತು. ಹಲ್ಲೆಲೂಯಾ. ಅವ್ರು ಇನ್ನ ಅಂತ ಕೂತಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ದೇವ್ರು ಮಾತಾಡ್ತಾ ಇದ್ದಾರೆ, ನಮಗೆ ಇನ್ನ ಮಾತಾಡ್ರಿ ನೀವು ಮಾತಾಡ್ಬೇಕಂತ ಕೂತಿದ್ದಾರೆ. ಯೇಸು ಸ್ವಾಮಿ ಗೊತ್ತಾಯ್ತು, ಸಾಕು 3 ದಿನ ಅಂತೇಳಿ 3 ದಿನ ಮುಗಿಸಿದ್ರು. 3 ದಿನ ಆದ್ಮೇಲೆ ಎಲ್ಲರೂ ತಮ್ಮ ಮನೆಗಳಿಗೆ ಹೋಗೋ ಸಮಯದಲ್ಲಿ ಯೇಸು ಹೇಳಿದ್ರು, ಇವರು ನನ್ನ ಸ್ವರವನ್ನ ಕೇಳಿರೋ ಮಕ್ಕಳು. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಇವರು ಸಾಧಾರಣವಾದವರಲ್ಲ, ಇವರು ನನ್ನ ಶಬ್ದವನ್ನ 3 ದಿನ ಕೇಳಿರುವ ಮಕ್ಕಳು. ಇವರು ಬಂದ ಹಾಗೆ ಹಿಂದಿರುಗಬಾರದು, ಇವರು ತೃಪ್ತರಾಗಿ ಹಿಂದಿರುಗಿ ಹೋಗ್ಬೇಕು. ಯೇಸುವನ್ನ ನಂಬಿ ಎಷ್ಟೋ ವರ್ಷಗಳಾದ್ರೂ ಕೂಡ ಇವತ್ತು ನಿನ್ನ ಬದುಕು, ನಿನ್ನ ಜೀವಿತ ಇನ್ನೂ ತೃಪ್ತಿ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಯಾವ ರೀತಿಯ ಜನರು ನನ್ನ ಶಬ್ದವನ್ನು ಕೇಳಿ ಹಿಂದಿರುಗುವಾಗ ಅವರು ತೃಪ್ತರಾಗಿ ಹಿಂದಿರುಗಿ ಹೋದ್ರು, ಅದೇ ತರ ಇವತ್ತು ನಾನು ನಿನ್ನ ಜೀವಿತವನ್ನ ತೃಪ್ತಿಯ ಕಡೆಗೆ, ಸಮೃದ್ಧಿಯ ತೃಪ್ತಿಯ ಕಡೆಗೆ, ತೃಪ್ತಿ ಒಂದಿಗೆ ಹಿಂದಿರುಗುವಂತೆ ಇವತ್ತು ನಾನು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತೇನೆ ಎಂಬುದಾಗಿ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ.
ರಬಾ ಶಬ್ದವಾದಿಗಾರಗಸೆ ತೃಪ್ತಿ. ಹಲೋ, ತೃಪ್ತಿ. ಇದು ದೊಡ್ಡ ಪ್ರಸಂಗ. ಅರಣ್ಯದ ಒಳಗಡೆ 1,000 ಜನ ತೃಪ್ತಿಯಾಗಬೇಕಂದ್ರೆ ಸಾಧ್ಯವೇ ಇಲ್ಲ. ಕಾರಣ ಹಸಿಟ್ಟಿಲ್ಲ, ಎಣ್ಣೆ ಇಲ್ಲ, ಮಾಂಸ ಇಲ್ಲ, ಏನು ಇಲ್ಲ, ಬೆಂಕಿಯೂ ಇಲ್ಲ. 5 ರೊಟ್ಟಿ 2 ಮೀನು. ಅದು ಹುಡುಗನ ಹತ್ರ ಇದೆ, ಅದು ಹುಡುಗ ತಿನ್ನುವಷ್ಟು ರೊಟ್ಟಿ. ಅದು 3 ದಿನ ಹಸುಕೊಂಡಿದ್ದಾನೆ, ತಿಂದ್ರೆ ಅದು ಸಾಲಲ್ಲ ಅವನಿಗೆ. 5 ರೊಟ್ಟಿ 2 ಮೀನು. ದೇವರ ಅದ್ಭುತ ಮಾಡಿದ್ರು, ತೃಪ್ತಿಯಾಗಿ ಹೋದ್ರು. ಅದ್ಭುತ ನಡಿಬೇಕಾ? ಅದ್ಭುತ ನಡಿಬೇಕಾ? ಅದ್ಭುತ ನಡೆದ್ರೆ ತೃಪ್ತಿ ಆಗತ್ತೆ. ತೃಪ್ತಿ ಎಂಬುದಾಗಿ ಹೇಳುವಂಥದ್ದು ದೇವರಿಂದ ಬರುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ದೇವರ ಕೃಪೆಯಿಂದ ಎಷ್ಟೋ ವರಗಳ ಅಭಿಷೇಕದ ನನಗೆ ಮಾಡಿದ್ದಾರೆ, ಆದ್ರೂ ನನಗೆ ತೃಪ್ತಿ ಇಲ್ಲ. ಇನ್ನ ಬೇಕಪ್ಪ ಅಂತೀನಿ. ಹಲ್ಲೆಲೂಯಾ. ಎಷ್ಟೋ ಅನ್ಯ ಭಾಷೆಗಳು ಅಭಿಷೇಕ ವರಗಳು ಕೊಟ್ಟಿದ್ದಾರೆ, ದೇವರ ಆತ್ಮ ನಡೆಸಬೇಕು ಕೊಟ್ಟಿದ್ದಾರೆ, ಆದ್ರೆ ನಂಗೆ ತೃಪ್ತಿ ಇಲ್ಲ. ನಾನು ದೇವರ ಇವತ್ತು ಫೈಟ್ ಅದೇ ಮಾಡೋದು, ನನಗೆ ಇನ್ನ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು, ಬಂಗ್ಲಾ ಬೇಕಂತ ನಾನು ಕೇಳಲ್ಲ. ಅದೆಲ್ಲ ಇಲ್ಲೆಲ್ಲ ಉಂಟೋಗುತ್ತೆ, ಹೇಳಕ್ಕಾಗಲ್ಲ. ನಾನು ನೆನ್ನೆ ಪಾಸ್ ದಿಢೀರಿಂದ ಒಬ್ರು ಸತ್ತೋಗ್ಬಿಟ್ರು. ಚೆನ್ನಾಗಿರೋ ಪಾಸ್ರು, ಯಾರು ಗೊತ್ತು? ಮನುಷ್ಯ ನೀರ್ ಮೇಲೆ ಗುಳ್ಳೆ ಇದ್ದಂಗೆ, ಯಾವ ಟೈಮಲ್ಲಿ ಬೇಕಾದ್ರೆ ಪಟಕ್ಕಂದ ಬಿಡ್ತಾನೆ. ಹಲ್ಲೆಲೂಯಾ. ಎಲ್ಲ ಬಿಟ್ಟು ಹೋಯ್ತಾ ಇರಬೇಕು. ಇಲ್ಲಿ ನನ್ನದು ಏನೂ ಇಲ್ಲ. ಹೇಳ್ತಾ ಇಲ್ವಾ, ಹಾಕೋಣ ಬಟ್ಟೆ ಕೂಡ ನಂದಲ್ಲ. ನಿಜ ಅಲ್ಲ? ಇಷ್ಟೊಂದು ಶೃಂಗಾರ ಮಾಡ್ತೀವಿ ದೇಹಕ್ಕೆ, ದೇಹನೂ ನಮ್ದಲ್ಲ, ಅದು ಮಣ್ಣಿಗೋಗ್ಬಿಡ್ತದೆ. ಹಲ್ಲೆಲೂಯಾ. ಉಸಿರು ಕೂಡ ನಮ್ದಲ್ಲ, ದೇವ್ರು ಕೂಡ ದೇವ್ರ ಹತ್ರ ಹೋಗ್ಬಿಡ್ತದೆ. ನಾವು ಶೃಂಗರಿಸ್ಕೊಳ್ಬೇಕು. ನಮ್ಮ ಒಳಗಡೆ ಇದೆಯಲ್ಲ ಆತ್ಮ, ಆ ಆತ್ಮವನ್ನು ಶೃಂಗರಿಸ್ಕೊಳ್ಬೇಕು. ಹಲ್ಲೆಲೂಯಾ. ನಮಗೂ ತುಂಬ ಆಸೆ ಇದೆ, ಅಂಥ ಬಟ್ಟೆ ಹಾಕ್ಬೇಕು, ಇಂಥ ಬಟ್ಟೆ ಹಾಕ್ಬೇಕು. ಬಟ್ ನಾವು ಪ್ರತ್ಯೇಕಿಸಲ್ಪಟ್ಟವು. ನಾವು ದೇವರ ಸ್ವರವನ್ನು ಕೇಳುವವರು. ಹಲ್ಲೆಲೂಯಾ. ಯಾರೊಬ್ರು ಹೇಳ್ತಿದ್ರು, ಅವ್ರು ಹಂಗೆ ಮಾಡಿದ್ರು, ಅವ್ರು ಹೇಳಿದ್ರು, ಅದಕ್ಕೆ ತಪ್ಪಲ್ಲ ಅಂತೇಳಿ ನಾನು ಮಾಡ್ಬೇಕಂತ ಮಾಡ್ಬಿಟ್ಟೆ ಅಂತ. ಅವ್ರು ನರಕಕ್ಕೆ ಹೋಗ್ತಾರೆ, ನೀನು ನರಕಕ್ಕೆ ಹೋಗು. ನಾವು ಅವ್ರು ನೋಡಿ, ಇವ್ರು ನೋಡಿ, ಅವ್ರ ಸ್ಟೈಲ್ ನೋಡಿ, ಇವ್ರ ಸ್ಟೈಲ್ ನೋಡಿ. ಈ ಕೆಲ ಜನರು ನೋಡಿದಿರಾ? ನೋಡ್ರಿ ದಾಡಿ ಹೆಂಗ್ಬಿಟ್ಟವನೆ. ಮೋಸರ್ ಅವನ ದಾಡ ನೋಡಿದ್ರು. ಅವನ ನೀರು ಯಾರು ಗೊತ್ತು? ಅತ್ತ ದಾಡನೇ ಬಿಟ್ಟಿರಲಿಲ್ಲ. ಯಾವಾಗ ಫಿಲಿಮ್ ನೋಡಿದ್ನು ಅವ್ನ ದಾಡ ಬಿಡಕ್ಕೆ ಸ್ಟಾರ್ಟ್ ಮಾಡ. ಕೆಲ ಜನ ನೋಡಿದಿರ, ಚೆನ್ನಾಗೇ ಇರ್ತಾರೆ, ಯಾರೋ ಒಂದು ಫಿಲ್ಮ್ ಮಾಡ್ಕೊಂಡ್ಬಿಟ್ರೆ ಅದೇ ಥರ ಸ್ಟೇಲ್ ಬಂದ್ಬಿಟ್ಟಿರ್ತದೆ. ನೋಡಿದಿರಾ? ಯಾರು ಫಿಲಿಮ್ ಹೋಗೋರಿದ್ದೀರಾ? ಮೊನ್ನೆ ಯಾವ್ದು ಕಾಂತಾರ 2 ಬಂತಲ್ಲ, ಹೋಗಿಲ್ಲ? ಫೋನಲ್ಲಿ ನೋಡಿಲ್ಲ? ಈಗೆಲ್ಲ ಫಿಲಿಮ್ ಟ್ಯಾಕೀಸ್ ಮನೆಯಲ್ಲೇ ಆಯ್ತದ. ಮನೇಲಿ ಫೋನ್ ಅದು ಯಾರಿಗೂ ಗೊತ್ತಾಗ್ಬಾರ್ದು, ಹೆಡ್ಫೋನ್ ಹಾಕೊಂಡ್ಬಿಡೋದು. ಬೇಡ ಬಿಡ್ರಿ, ನನ್ನ ಸಬ್ಜೆಕ್ಟ್ ಅದಲ್ಲ, ನಾನು ಆ ಕಡೆ ಹೋಗಿ ಇಷ್ಟಪಡಲ್ಲ. ಹಲ್ಲೆಲೂಯಾ. ಎಲ್ಲ ಬಿಟ್ಟು ಹೋಗ್ಬೇಕು ನಾವು. ಯಾವುದು ಶಾಶ್ವತ ಅಲ್ಲ. ದೇಹ ಮಣ್ಣಗಾಗಿದ್ದ ತಕ್ಷಣ 2 ದಿನಕ್ಕೆ ಹುಳ ಬಂದ್ಬಿಡ್ತದೆ, ಅದು ನಮ್ದಲ್ಲ. ನಮ್ದಂತ ಏನಿದೆ? ಅದಕ್ಕೆ ದೇವ್ರು ಹೇಳ್ತಾರೆ, ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ನಿಂತ್ಕೋ, ಅದು ಮಿಕ್ಕಿದ ನಿನ್ ಬೇಕಾಗಿರೋದು ಬರ್ತದೆ. ನಾನು ಬರಲ್ಲ ಅಂತ ಹೇಳ್ತಲ್ಲ, ಅದು ಬರುತ್ತೆ ಅಂತ ದೇವ್ರು ಹೇಳ್ತಾರೆ. ಅದು ಬೇಕೋ ಬರುತ್ತೆ, ನಾನು ಕೊಡ್ತೀನಿ. ಆದ್ರಿಂದ ನೀನು ಹೋಗ್ಬೇಡ, ನೀನ್ ದೇವರ ರಾಜ್ಯದಿಂದ ಕಡೆ ಹೋಗು. ಅಪೊಸ್ತಲನಾಗಿರುವಂತ ಪೌಲ ಎಷ್ಟು ಜನ ಗೊತ್ತು? ಪೌಲ ಆರಾಧಿಸುವೆವು, ನಾವು ಆರಾಧಿಸುವೆವು, ಆತ್ಮನಾದ ಯೇಸುವನ್ನೇ ಆರಾಧಿಸುವೆವು ಅಂತ ಹೇಳ್ಬಿಟ್ಟು ಇನ್ನೊಂದು ಹಂಗೆ ಆ ಚರಣ ಇದೆ.
ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಬಂಧನ ಸಿಡಿದು ಬಂಧಿತರಲ್ಲ. ವಿಮೋಚನೆ ಆದ ಒಂದು ಹಾಡಿದೆ, ಸಖತ್ತಾಗಿದೆ. ಹಲ್ಲೆಲೂಯಾ. ಈ ಪೌಲ ರೋಮ್ ಕೆಲಸದವನಾಗಿದ್ದ. ಅಂದ್ರೆ ಗೌರ್ಮೆಂಟ್ ಕೆಲಸ, ದೊಡ್ಡ ಹಡಗು, ಸಮುದ್ರದಲ್ಲಿರುವಂತ ದೊಡ್ಡ ಹಡಗು, ಆ ಹಡಗಿಗೆ ಓನರ್ ಆಗಿದ್ದ. ಹಲ್ಲೆಲೂಯಾ. ಈಗ ನಮ್ಗೆ ಏನಾದ್ರು ಒಂದು 2 ಗಾಡಿ ಇದೆ ಬಿಟ್ರೆ ಹಲ್ಲೆಲೂಯಾ. ತಗೊಂಡ್ರದೆ ಸೆಕೆಂಡ್, ದೌಲತ್ ಬೇರೆ. ಹಲ್ಲೆಲೂಯಾ. ಸ್ವಲ್ಪ 2,000 ರೂಪಾಯಿದ 3,000 ರೂಪಾಯಿದ ಒಂದು ಶರ್ಟ್ ಹಾಕೊಂಡು 24 ಸಾರಿ ಕನ್ನಡಿ ಹತ್ರ ಮತ್ತೆ ಹೋಗೋದು. ಯಾಕೆ 2,000 ರೂಪಾಯಿ ಒಂದೇ ಬೆಂಕಿ ಕಡ್ಡಿ ಬಿದ್ರೆ ಸಾಕು, ತೂತ ಆಗ್ಬಿಡ್ತದೆ. ಹಲ್ಲೆಲೂಯಾ. ನಂದು, ನಾನು, ನನ್ನದು ಎಲ್ಲ ಮಣ್ಣು, ನಾನು ಎಂದು ಮೆರೆಯಬಾರ್ದಂತೆ. ಹಲ್ಲೆಲೂಯಾ. ನಾನು ಅಂದ್ರೆ ಅಲ್ಲೇ ಬಿದ್ವಿ ಅಂತ ಅರ್ಥ. ದೇವರು ಹೇಳ್ತಾರೆ ನಾನು ಅನ್ನಬಾರ್ದು, ನಮ್ಮನ್ನು ತಗ್ಗಿಸ್ಬೇಕಂತೆ. ಎಷ್ಟು ದೇವರ ಆಶೀರ್ವಾದ ಮಾಡ್ತಾರೋ ಅಷ್ಟು ತಗ್ಗಿಸ್ಬೇಕಂತೆ. ಇವಾಗೆಲ್ಲ ಒಂದ್ ಸ್ವಲ್ಪ ಬಂದ್ಬಿಟ್ರೆ 2 ಕೊಂಬ್ ಬಂದ್ಬಿಡ್ತದೆ, ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ 4 ಕೊಂಬ್ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಅಂಥವ್ರಿಗೆ ವಾಕ್ಯ ಹೇಳ್ತದೆ ಅವರು ಬಿದ್ದೋಗಿದ್ದಾರೆ. ಅವರು ಶಾಶ್ವತವಾಗಿ ನಿಲ್ಲಲ್ಲ, ಅವರು ಪರ್ಮನೆಂಟ್ ಆಗಿ ನಿಲ್ಲಕ್ಕಾಗಲ್ಲ. ಅವ್ರು ಯಾವ ಟೈಮಲ್ಲಿ ಬೀಳ್ತಾರೆ ಹೇಳಕ್ಕಾಗಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ ಅವರು ಬಿದ್ದು ಹೋಗಿದ್ದಾರೆ, ನಾವು ಎದ್ದು ನಿಂತಿದ್ದೇವೆ. ಯಾಕೆ ಎದ್ದು ನಿಂತಿದ್ದೇವೆ? ತಗ್ಗಿಸಲ್ಪಡುವನನ್ನು ದೇವರು ಹೆಚ್ಚಿಸ್ತಾನಂತೆ. ಅದಕ್ಕೆ ಅವನು ನಿಲ್ಸಿದ್ದಾನೆ. ಎಷ್ಟು ಕೋಟಿ, ಎಷ್ಟು ಲಕ್ಷ, ಎಷ್ಟು ಅರಮನೆ, ಎಷ್ಟು ಬಂಗ್ಲಾ, ಎಷ್ಟು ಬಟ್ಟೆ, ಎಷ್ಟು ಕಾರು, ಎಷ್ಟು ಗಾಡಿ, ಎಷ್ಟು ಆಸ್ತಿ, ಎಷ್ಟು ಒಡವೆ, ಎಷ್ಟು ಅಂತಸ್ತು ಏನೆಲ್ಲ ಬಂದ್ರು ಕೂಡ ದೇವರ ಮುಂದುಗಡೆ ನಂದಲ್ಲ ನಾನಲ್ಲ ಅಂತ ತಗ್ಗಿಸ್ರಿ. ಕೆಲವು ಜನರಿಗೆ 1-2 ಲಕ್ಷ ಕೈ ಕೊಟ್ಬಿಟ್ರೆ ಸಾಕು. ಅದಕ್ಕಿಂತ ಮುಂಚೆ ಒಂದು ಶರ್ಟು, ಒಂದು ಪ್ಯಾಂಟು, ಅಪ್ಪ 800 ರೂಪಾಯಿ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಎಷ್ಟು 800 ರೂಪಾಯಿ. ಅಮ್ಮ ಅಂದ್ರೆ ಹಂಗ ಹಿಂಗ ಗುದ್ದಾಡಿ ಹೊಡೆದಾಡಿ ಬರ್ದಾಡಿ 1,000 ರೂಪಾಯಿ ಆದ್ರೂ ಓಕೆ. ಈ ತರ ಎಷ್ಟೋ ಸಾರಿ ತಗೊಂಡು ಅಂಥವ್ರಿಗೆ ಒಂದು 60,000 70,000 ಕೈಸಿ ಬಿಡ್ಬೇಕು. ನೆಕ್ಸ್ಟ್ ನೋಡ್ಬೇಕು, ಮಾಲಲ್ಲಿ ಇರ್ತಾರೆ. ನೆಕ್ಸ್ಟ್ ಎಷ್ಟೊತ್ತ ಒಂದ್ ಜೊತೆ 5,000 6,000. ಹಂಗಾರೆ ಒಳ್ಳೆ ಬಟ್ಟೆ ಹಾಕ್ಬಾರ್ದ? ಹಾಕ್ಬೇಕು. ಅದಕ್ಕೆ ದೇವ್ರ ಟೈಮ್ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ಹಾಕೊಳ್ತಾರೆ ಸಾಯ್ತು, ಅವಾಗ ಹಾಕೋ, ಸತ್ಮೇಲೆ ಹಾಕೋ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಅದು ಯಾವ ಮಾರ್ಗ? ಯಾವ ಕಷ್ಟದ ಮಾರ್ಗ? ಯಾವ? ಹಲ್ಲೆಲೂಯಾ. ಕಣ್ಣೀರಿಂದ ನಾನು ಅಪ್ಪ ನಿಮಗೆ ಸ್ತೋತ್ರ ಹೇಳ್ತೀನಿ, ಯಾಕಂದ್ರೆ ಆ ಮಾರ್ಗದಲ್ಲಿ ನಾನು ನಡ್ಸ್ಕೊಂಡು ಬಂದಲ್ಲ. ಈಗ ತಿರುಗಿ ನೋಡ್ರೆ ಮೈ ಜುಮ್ ಅನ್ನುತ್ತೆ, ಅದನ್ನು ಹೇಗೆ ಮರಿಲಿ? ಹಲ್ಲೆಲೂಯಾ. ಇವತ್ತು ಕೆಲವು ಜನರನ್ನ ದೇವ್ರು ಪಟ್ಟ ಸ್ವಲ್ಪ ಆಶೀರ್ವಾದ ಮಾಡಿದ ತಕ್ಷಣ ಮರ್ತು ಹೋಗ್ತಾರೆ. ಯೇಸುವನ್ನು ಮರ್ತು ಹೋಗ್ತಾರೆ, ಅವ್ರ ಅದ್ಭುತ ಮರ್ತು ಹೋಗ್ತಾರೆ, ಅವ್ರ ನಾಮ ಮರ್ತು ಹೋಗ್ತಾರೆ, ಅವ್ರ ಭಯ ಮರ್ತು ಹೋಗ್ತಾರೆ. ಹಲ್ಲೆಲೂಯಾ. ಎಷ್ಟೇ ನಿಮಗೆ ದೇವರು ಕೊಟ್ಟರು ದಯಮಾಡಿ ಮರಿಬೇಡ್ರಿ ಯೇಸುವನ್ನ. ಅಹಂಕಾರ ಬರಬಾರದು. ಕೆಲವು ಜನರು ಹಂಗೇನೆ, ನನ್ನಿಂದ ಎಲ್ಲ ಆಗುತ್ತೆ. ಈಗ ದೇವ್ರ ಆಶೀರ್ವಾದ ಮಾಡ್ಬಿಟ್ರಲ್ಲ, ಒಂದ್ ಟೈಮ್ನಲ್ಲಿ ಯಾರ ಮನೆಗೆ ಬಂದ್ಬಿಟ್ರೆ ಅಯ್ಯೋ 2 ಕೆಜಿ ಅಕ್ಕಿ ತಗೊಂಡ್ಬರ್ಕಾಗಲ್ಲ, ಕಷ್ಟ. ಈಗ ಎಲ್ಲ ದೇವ್ರು ಕೊಟ್ಬಿಟ್ಟಿದ್ದಾರೆ. ಈಗ ಒಂಥರ ನಂತ ದುಡ್ಡಿದೆ, ಬರ್ಲಿ ಬಿಡ, ಮಾತುಗಳು ಬರಬಾರದು.
ಹಲ್ಲೆಲೂಯಾ. ಮಾಡೋಣ ಬಿಡು. ಅಯ್ಯ ಅದೋದ್ರೆ ಏನು ಇನ್ನೊಂದು ತಗೊಳ್ಳೋಣ ಬಿಡು. ಹಲ್ಲೆಲೂಯಾ. ಎಷ್ಟು ನೀವು ತಗ್ಗಿಸ್ಕೊಳ್ತೀರ ದೇವ್ರ ಮುಂದಗಡೆ, ನಿಜ. ದೇವ್ರು ನಮ್ಮನ್ನು ಇಷ್ಟ ಆಶೀರ್ವಾದ ಮಾಡಿದ್ದಾರೆ. ಎಂತ ಬಡ ಮಕ್ಕಳು, ನಮಗ್ ಗೊತ್ತು. ಕೆಲವು ಜನರು ಇಲ್ಲಿ ನಾವು ತಗೊಂಡ್ ತಿನ್ನುವಾಗ ಮಾಡೋರು ಇದ್ದಾರೆ. ಹೆಂಗ್ ತಗೊಂಡ್ ತಿಂತಾರಪ್ಪ, ಏನಪ್ಪ ಅವ್ರು ತಗೊಂತಾರೆ, ಇವ್ರು ತಗೊಂಡ್. ಎಂತವ್ರು ನಮ್ಗೇನು ಕೊಟ್ಟರು ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಗಂಜಿ ಕೊಟ್ಟರು ಕುಡಿತೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ದೇವ್ರ ಕೃಪೆಯಿಂದ ನಾನು 3 ದಿವಸಕ್ಕೆ 4 ದಿವಸಕ್ಕೆ ಆಗೋಷ್ಟು ಬಿರಿಯಾನಿ ಮಾಂಸ ತಗೊಂಡು ಬಂದು ತಿನ್ನೋ ತೇಗೋ ಅಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರು ಏನೇ ಕೊಡ್ಲಿ ಕುಡಿತೀವಿ, ಯಾರು ಏನೇ ಕೊಡ್ಲಿ ತಿಂತೀವಿ, ಯಾರೇ ಬರಲಿ ಸೋಫಾ ಮೇಲೆ ಕುಣಿಸ್ತೀವಿ. ಹಲ್ಲೆಲೂಯಾ. ಕೆಳಗಡೆ ಯಾರು ಬಡವ್ರು ಬಂದು ಕೂತ್ಕೊಂಡ್ರೆ ನಮ್ಗೆ ಮನಸ್ಸು ಒಪ್ಪಲ್ಲ, ಮೇಲೆ ಕುಣಿಸ್ತೀವಿ. ಎಷ್ಟೋ ಜನ ಹತ್ಕೊಂಡಿದ್ದಾರೆ, ಫಸ್ಟ್ರೇ ಯಾರು ನಮ್ಮನ್ನ ಇತರ ಮೇಲೆ ಕುಣಿಸಿಲ್ಲ, ನೀವು ಕುಣಿಸ್ತಾ ಇದ್ದೀರಾ ಅಂತ. ಏನು ಸೋಫಾ ಎದೆ ಮೇಲೆ ಹಾಕೊಂಡು ಹೋಗ್ತೀನ, ಸ್ಥಾನಮಾನ ಎದೆ ಮೇಲೆ ಹಾಕೊಂಡು ಹೋಗ್ತೀವ? ನಾನು ಮನುಷ್ಯ, ನೀನು ಮನುಷ್ಯ. ನಿಮ್ಮಪ್ಪ ಯೇಸು, ನಮ್ಮಪ್ಪ ಯೇಸು, ಇಬ್ರಿಗೂ ಅಪ್ಪ ಒಬ್ಬನೇ, ಇಬ್ರಿಗೂ ಅಪ್ಪ ಒಬ್ಬನೇ. ನಾವೆಲ್ಲರೂ ಆತನ ಮಕ್ಕಳು. ಹಲ್ಲೆಲೂಯಾ. ನನಗೆ ನಿಮಗೆ ಎಲ್ಲ ಅವರೇ ಅಪ್ಪ, ನಾವೆಲ್ಲ ಒಂದೇ. $50 ಲಕ್ಷ ದುಡಿಯೋನಿಗೆ 20 ಲಕ್ಷ ಸಾಲ ಇರ್ತದೆ. ನಿಜ ಹೇಳ್ಬೇಕಾದ್ರೆ ನಾವು ಆರಾಮಾಗಿ ತಿನ್ನಿ, ಆರಾಮಾಗಿ ಮಲ್ಕೊಂತೀವಿ. ಕೋಟೀಶ್ವರರು ಅಂತ ಹೇಳ್ತಾರೆ. ಎಂತೆಂಥ ರೋಗಗಳು ಗೊತ್ತಾ? ಕ್ಯಾನ್ಸರ್, ಗಡ್ಡೆಗಳಂತೆ, ಶುಗರ್, BP, ಏನೇನೋ ರೋಗ. ಸಡನ್ನಾಗಿ ಸತ್ತೋಗ್ತಾರೆ. ಮಕ್ಕಳು ಅಂಗವಿಕಲರಾಗಿರ್ತಾರೆ, ಮಕ್ಕಳು ಹುಚ್ಚರಾಗಿರ್ತಾರೆ, ಮಕ್ಕಳು ರೌಡಿ ಆಗಿರ್ತಾರೆ, ಮಕ್ಕಳು ಕಿತ್ಕೊಳಕ್ ಬೇರೆ ಕಡೆ ಖರ್ಚು ಮಾಡುವಂಥವ್ರು ಆಗಿರ್ತಾರೆ. ಹಲ್ಲೆಲೂಯಾ. ಬಟ್ ದೇವ್ರ ಕೃಪೆ ನೆಮ್ಮದಿ ಕೊಟ್ಟಿದ್ದಾನೆ, ಸಂತೋಷ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಈ ಥರ ಎಲ್ಲ ಸೇರ್ತೀವಲ್ಲ, ಒಬ್ರತ್ರ ನಾವು ಪ್ರೀತಿಯಾಗಿ ಅಕ್ಕ ತಂಗಿ ಥರ ಮಾತಾಡ್ತೀವಲ್ಲ, ಶ್ರೀಮಂತರ ಕೂತ್ಕೊಂಡು ಮಾತಾಡೋಕೆ ಹೇಳಿ, ಇಬ್ಬರು ಬಂದರೆ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ನಮ್ಗೆ ಹಂಗಲ್ಲ. ಬೇಕಾದ್ರೆ ನಮ್ಮ ಮನೇಲಿ ಇವತ್ತಿರ್ರಿ ಅಂತ ಹೇಳ್ತೀವಿ. ಇದು ನಮಗವ್ರಿಗಿರುವಂಥ ವ್ಯತ್ಯಾಸ. ಬಟ್ ಅವ್ರಿಗೆ ಗೊತ್ತಿಲ್ಲ, ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು, ಅದೇ ಮೇಲೆ ಏನು ಬರಲ್ಲ ಅಂತ. ಹಲ್ಲೆಲೂಯಾ. ನಾವು ಎಲ್ಲ, ನಾನಷ್ಟೇ, ನೀವೇನು ದುಡ್ಡು ಇಡೋದು? ನಾನು ಪಾಶ್ರಮ ₹1 ಖರ್ಚು ಮಾಡಿದಿರ ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಂಡು ನಾವು ಇಡಂಗಿದ್ರೆ ಇಷ್ಟೊತ್ತಿಗೆ ನಮ್ಮ ಕಂಡಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಇರ್ಬೋದಾಗಿತ್ತು. ಅದೆಲ್ಲ ಯಾವುದು ಬರಲ್ಲ. ಹಲ್ಲೆಲೂಯಾ. ಅದೆಲ್ಲ ಬಿಟ್ಟೋಯ್ತಾ ಇರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತು ಕೇಳ್ಬೇಕು ನಾವು. ಏಸಪ್ಪ ಏನ್ ಹೇಳ್ತಾರೆ? ಅವತ್ತಿನ ಕಾಟ, ಅವತ್ತಿನ ಕಾಟ ನಾಳೆದು ದೇವ್ರು ಹೇಳ್ತಾರೆ, ನಾಳೆ ಚಿಂತೆ ಮಾಡ್ಬೇಡ, ನಾನಿದ್ದೀನಿ ಅಂತ ಅರ್ಥ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾಳೆ ಚಿಂತೆ ಮಾಡ್ಬೇಡ, ನಾನಿದ್ದೀನಿ. ಇವತ್ತು ನೋಡು, ನಾಳೆ ನಿಂದಲ್ಲ. ನಾವೇನ್ ಮಾಡ್ತೀವಿ? ನಾಳೆ ಚಿಂತೆ ಮಾಡಲ್ಲ. ಹಲ್ಲೆಲೂಯಾ. 1 ತಿಂಗಳು ಚಿಂತೆ ಮಾಡ್ತೀವಿ. ಹಲ್ಲೆಲೂಯಾ. ನಾವೆಲ್ಲ ನಾಳೆ ಚಿಂತೆ ಮಾಡಲ್ಲ. ಮಕ್ಕಳು ಚಿಂತೆ ಮಾಡ್ತೀವಿ. ಏನ್ ಮಕ್ಕಳು ಬಂದು ಬಾಯಿಲಿ ಇಡ್ತಾರೆ, ಸದ್ಯ ನಿನ್ ಮೂಲೆಯಲ್ಲಿ ಬಿದ್ದರೆ ಸಾಕಂತ ಕಾಯ್ತಾ ಇರ್ತಾರೆ. ಹಿರಿಯರ್ಗು ಚೆನ್ನಾಗಿ ತಿಂದು ಸಾಯಿ. ಹಲ್ಲೆಲೂಯಾ. ಹಂಗಂತೇಳ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬೇಡ್ರಿ, ಸ್ವಲ್ಪ ತಿಂದು ಸೇವೆಗೆ ಹಾಕ್ರಿ. ಅರ್ಥ ಆಗ್ತಾ ಇದೆಯಾ? PF ಅಲ್ಲಿ ಪೋಸ್ಟ್ ಆಫೀಸ್ನ ದುಡ್ಡು ಕಟ್ಟೋರು ಜನ ಇದ್ದೀರಿ. ಸರಿ, ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರಿಗೆ ಭಾಗ್ಯಲಕ್ಷ್ಮಿನ ಏನೋ ಸ್ವಲ್ಪ ಅವ್ರು ಹಾಕ್ತಾರೆ, ಮಿಕ್ಕಿದನ್ನ ನಾವು ಕಟ್ಕೊಂಡ್ರೆ 15 ವರ್ಷಕ್ಕೆ ಏನೋ ಬರ್ತಂತ ಹೇಳ್ತಾರಲ್ಲ. ಏನು ಕಟ್ಟಂಗಿಲ್ಲ, ಅದೇ ಬರ್ತಲ್ಲ. ಬಾಕಿ ಅಂದ್ರು. ಹಲ್ಲೆಲೂಯಾ. ಇನ್ನೊಂದು ಇದು ಸ್ಕೀಮ್, ಅದೇನಪ್ಪ ಅಂದ್ರೆ ತಿಂಗಳು ಇಷ್ಟೊಂದು ಹಾಕ್ರೆ ಅದು ಅವರು ಡಬ್ಬಲೋ ತ್ರಿಬ್ಬಲೋ ಸೇರಿಸ್ಕೊಡ್ತಾರಂತ. ಅದು ಇವಾಗಿಂದಾನೇ ಹಾಕೋದು. ಯಾರು ಗೊತ್ತು? ಯಾರು ಕರ್ಕೊಂಡು ಓಡೋಗ್ತಾರಂತ? ಯಾರು ಕರ್ಕೊಂಡು ಓಡೋಗ್ತಾರೆ? ಏನಾಗುತ್ತೆ ಯಾರು ಗೊತ್ತು? ಇನ್ನ ಹುಡುಗಿ ಇದು ನಡೀತಾ ಇಲ್ಲ, ಅವಾಗ ಮದುವೆ ಆಲೋಚನೆ ಮಾಡ್ತಾರೆ. ಅಂದ್ರೆ ಅವ್ರು ಫಿಕ್ಸ್ ಆಗಿಬಿಟ್ಟಿದೆ, ನಾನು ಇರ್ತೀನೋ ಇಲ್ವೋ ಅಂತ.
ನಾನು ಇಡ್ತೀನಿ ಅನ್ನೋರಿಗೆ ಅದೆಲ್ಲ ಚಿಂತನೆ ಇರಲ್ಲ. ದೇವ್ರ ಜೊತೆ ಇರ್ತಾರೆ ಅನ್ನೋ ಚಿಂತನೆ ಇರಲ್ಲ. ಇನ್ನ ಮಗು ಆಗ್ತಾನೆ ಹುಟ್ಟಿದ ಅವಾಗಲೇ ಓಡೋದು ಹತ್ಕೊಂಡು ಏನಕ್ಕೆ 15 ವರ್ಷಕ್ಕೆ ಮಗು ಹೆಣ್ಮಗಕ್ಕೆ ಮಾಡ್ಬೇಕು, ಮದುವೆ ಟೈಮಲ್ಲಿ ಬರ್ತದೆ ಈ ತಕ್ಷಣ. ಯಾಕೆ ಅಷ್ಟೊಂದು ದರಿದ್ರನ ನೀನು, ಅಷ್ಟೊಂದು ನಿನ್ ಕೇಳಿ ಹಾಕ್ದಿರವನ ನೀನು ನಂಬ್ತೀರ ಬಿಡ್ತಿರೋ. ನಮ್ಮ ಮಕ್ಕಳ ಅಕೌಂಟೇ ನಾವು ಮಾಡಿಸಿಲ್ಲ ಗೊತ್ತಾ? ನಮ್ಮ ಮಕ್ಕಳದ ಅಕೌಂಟೇ ಇಲ್ಲ, ಇದೆ ಪರಲೋಕದಲ್ಲಿದೆ. ಅಲ್ಲೇಲೂಯಾ. ಬೇಕಾದ್ರೆ ನೀವೆಲ್ಲ ಇರ್ತಿರಲ್ಲ, ನೋಡ್ರಿ ನನ್ನ ಮಕ್ಕಳದ ಮದುವೆ ಹೆಂಗ್ ನಡೀತದೆ ಅಂತ. ದುಡ್ಡಿಲ್ಲ, ₹1 ಇಲ್ಲ, ಆದ್ರೆ ಹೆಂಗ್ ನಡೀತದೆ ನೋಡ್ರಿ. ಅರ್ಧ ಅಂತ ದೇವ್ರನ್ನ ಅಂಬಿಗಸ್ತಾನ, ಆ ದಿನ ನಡೆಸ್ತಾನೆ. ಹಂಗೆ ಬಂದ್ಬಿಡ್ತದ? ಬರ್ತದೆ. ದೇವ್ರು ಕೊಡಿದ್ರೆ ಹೆಂಗ್ ಬರ್ತದೆ? ಎಲ್ಲಿಗೆ ಹೆಂಗ್ ಬರ್ತಾ ಇತ್ತು? ಎಲ್ಲಿಗೆ ಹೆಂಗ್ ಬರ್ತಾ ಇತ್ತು? ಕೆಲ ಜನರು ಹೆಂಗ್ ಬಂದ್ಬಿಡ್ತದೆ? ಬರ್ತದೆ. ಲೆಫ್ಟ್ ರೈಟ್ಗೆ, ಸ್ಟ್ರೈಟ್ಗೆ, ಲೆಫ್ಟ್ಗೆ. ಅಲ್ಲೇಲೂಯಾ. ನಿಜವಾಗ್ಲೂ ಹೇಳ್ತೀನಿ, ವಾಕ್ಯ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನಂತೆ. ಅಲ್ಲೇಲೂಯಾ. ನಮಗೆ ನಂಬಿಕೆ ಮಾತ್ರ ಇರಲಿ. ಯೇಸು ಸತ್ತಿಲ್ಲ. ಯೇಸು ಸತ್ತಿದಾದ್ರೆ ನಾಳೆ ಚಿಂತೆ ಮಾಡಿ ಸಾಯಿ. ಯೇಸು ಸತ್ತಿದ್ದಾರೆ, ಅವನು ಸಮಾಧಿಲೇ ಇದ್ದಾನೆ ಅಂದ್ರೆ ನಾಳೆ ಚಿಂತೆ ಮಾಡಿ ಸಾಯಿ. ಯೇಸು ಸಮಾಧಿಲಿ ಇಲ್ಲ, ಅವನು ಎದ್ದಿದ್ದಾನೆ. ಯೇಸು ಅಲ್ಲಿಲ್ಲ, ನನ್ನಲ್ಲಿದ್ದಾನೆ ಅಂದ್ರೆ ನಾಳೆ ಚಿಂತೆ ನೀನು ಮಾಡಬೇಡ. ಆವತ್ತು ತಿಂದು ತೇಗು. ಹೇಳಕ್ಕಾಗಲ್ಲ, ರಾತ್ರಿ ಸತ್ತೋಗ್ಬಿಟ್ಟೆ, ಅಪ್ಪ ಏನ್ ಮಾಡ್ತೀಯ? ಸರಿ, ಚಿಂತೆ ಮಾಡಿ 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 ಒಂದು 5 ಕೋಟಿ ಸೇರಿಸ್ಕೊಂಡೆ. ನಾಳೆ ಹೋಗ್ಬೇಕು, 1-2 ಕಾರ್ ತಗೊಬೇಕು, 10 ಎಕರೆ ಜಮೀನು ತಗೊಬೇಕು. ಇವತ್ತು ರಾತ್ರಿ ಸತ್ತೋಗ್ಬಿಟ್ಟೆ. ಅಮ್ಮ ಒಳಗಡೆ ಅಪ್ಪ ಹೋಗಿದ್ದು ಒಳ್ಳೇದಾಯ್ತು. ಯಾಕ್ರಿ ಬೇಕು? ಮೇಲೆ ಮಾಡೋ ಅಪ್ಪ 5 ಕೋಟಿ ಬಂತು ಇವಾಗಲೇ ಅಂತ ಮೇಲೆ ಒಳಗಡೆ ಒಳ್ಳೆ ಟೈಮ್ಗೆ ಹೋಗಿದ್ಯಾ? ಇಲ್ಲ ಅಂದ್ರೆ ನಿನ್ನ ಹಿಡಿಯಕ್ ಆಗ್ತಾ ಇದ್ದ. ಈ ದುಡ್ಡು ಅವ್ರು ಕೊಡ್ತಾ ಇದೆ, ಇವ್ರಿಗೆ ಕೊಡ್ತಾ ಇದೆ, ಇವ್ರು ಕೊಟ್ಬಿಡ್ತಾ ಇದೆ. ಹೆಂಗ ಸದ್ಯ ದುಡ್ಡು ಬಂದಿದ್ದಷ್ಟೇ ಸತ್ತೋಗ್ಬಿಟ್ಟಲ್ಲ, ಒಳಗಡೆ ಬತ್ತಪ್ಪ ಹಂಗಮ್ಮ ಮನ್ಸು ಬಂತು ನನಗೆ ಬಿಟ್ಟು ಹೋಗಕ್ಕೆ. ಎಂತೆಂಥ ಜನರು ಇದಾರೆ ಗೊತ್ತಾ ಲೋಕದಲ್ಲಿ. ಜನರ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯ ಹೊರಗೊಂದಾಗ್ಲಿ ಒಳಗೊಂದಾಗ್ಲಿ ಅಂತ ಆಲೋಚನೆ ಮಾಡ್ತಾನೆ. ಮುಂದೆ ಒಂದು ಮಾತಾಡ್ತಾನೆ, ಹಿಂದೆ ಒಂದು ಮಾತಾಡ್ತಾನೆ. ಬಟ್ ನನ್ನ ದೇವ್ರು ಆಗಲ್ಲ. ನನ್ನ ದೇವ್ರು ಹೇಳ್ತಾರೆ, ನಿನ್ನ ಭೂಯಾತ್ರೆ ಚಿಂತೆ ನನ್ನ ಮೇಲೆ ಹಾಕು. ನಾಳೆ ಚಿಂತೆ ನಿನಗೆ ಬೇಡ. ನಿನಗೆ ಅಷ್ಟು ಡೌಟ್, ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳು ನೋಡು, ಅದಕ್ಕೆ ಬಟ್ಟೆ ಕೊಡೋದು ಯಾರು? ಹೂಗಳು ನೋಡು, ಅದಕ್ಕೆ ಅಂದ ಕೊಡೋದು ಯಾರು? ಪಕ್ಷಿಗಳಿಗೆ 3 ಟೈಮಲ್ಲ, ಬೆಳಿಗ್ಗೆ ಪ್ರಾರಂಭ ಆಗಿ ರಾತ್ರಿ ಮಲಗೋವರೆಗೂ ತಿಂತಾ ಇರ್ತದೆ. ಅದಕ್ಕೆ ಹೊಲ ಇಲ್ಲ, ಬಿತ್ತಲ್ಲ, ಕುಯ್ಯಲ್ಲ, ಏನು ಇಲ್ಲ, ₹1 ಖರ್ಚು ಮಾಡಲ್ಲ. ಪಕ್ಷಿ ಪ್ರಾಣಿಗಳು ₹1 ಖರ್ಚು ಮಾಡಲ್ಲ ರೀ. ಇವತ್ತು ನಾವು 10,000 ಖರ್ಚು ಮಾಡಿ ಹೊಟ್ಟೆ ಊಟ ಮಾಡಕ್ ಆಗ್ತಾ ಇಲ್ಲ. ಹೋಗ್ರಿ ಅಲ್ಲ ಎಲ್ಲೂಯ್ಯ. ದೇವ್ರು ಹೇಳ್ತಾರೆ, ನಿಮ್ ಜೀವಿತ ಒಂದು ಜೀವಿತನ. ಆ ಪಕ್ಷಿಗಳು ನೋಡ್ರಿ, ಅದು ₹1 ಖರ್ಚು ಮಾಡಲ್ಲ, ಕಷ್ಟನೂ ಪಡಲ್ಲ, ನಾಳೆ ಚಿಂತೆನೂ ಮಾಡಲ್ಲ. ಅವುಗಳನ್ನ ನಾನು ಸಾಕ್ತಾ ಇದ್ದೀನಿ. ಹಲೋ, ಗಿಣಿ ಗೊತ್ತಾ? ಗಿಣಿ ದೊಡ್ಡದು, 2.5 ಲಕ್ಷ 3 ಲಕ್ಷದ ಗಿಣಿ ಇದೆ, ಮಾತಾಡೋ ಗಿಣಿ. ಇದಕ್ಕೆ ಬೇಳೆ ಗೀಡೆ ತೊಗರಿ ಬೇಳೆ ಹಾಕ್ರೆ ನಡೆಯಲ್ಲ, ಅದಕ್ಕೆಲ್ಲ ಬಾದಾಮಿನೇ ಹಾಕ್ಬೇಕು. ಈಗ ಒಂದು ಗಿಣಿ ನಿಮ್ಮ ಮನೇಲಿ ಇದೆ ಅಂದ್ಕೊಳ್ರಿ, 3 ಟೈಮ್ ಬಾದಾಮಿ ಹಾಕ್ಬೇಕು, ಅಕ್ರೂಟ್ ಹಾಕ್ಬೇಕು. ಎಷ್ಟು ಕೆಜಿ ಅಕ್ರೂಟ್? 3 ದಿನ ಖಾಲಿ ಮಾಡಿ ಬಿಸಾಕ್ತದೆ ಒಂದು ಪಕ್ಷಿ. ಅಂಥದ್ದು ಜಗತ್ತಲ್ಲಿ ಎಷ್ಟು ಪಕ್ಷಿ ಇಲ್ಲ. ಸರಿ, 1-2 ಆನೆ 25 ಲಕ್ಷದಿಂದ 30 ಲಕ್ಷ ಖರ್ಚು ಮಾಡಿ 2 ಆನೆ ತಗೊಡ್ತೇನೆ ನಾನು. ಒಂದು ಆನೆಗೆ ನಿಜ 30 ಲಕ್ಷ, ಒಂದು ಆನೆಗೆ 25ರಿಂದ 30 ಲಕ್ಷ ಇದೆ. 1-2 ಆನೆ ತಗೊಡ್ತೀನಿ, ಒಂದು 5 ವರ್ಷ ಮೇಂಟೈನ್ ಮಾಡಿ ನೋಡೋಣ. ಹೇಗೆ ಮರೆಯಲಿ ಯೇಸು ಅಂತ ಅವಾಗ ಆಡ್ತೀರ ನೀವು. ನಿಮಗೆ ಅರ್ಥ ಆಗಿಲ್ಲ. ಆನೆ ಗೊತ್ತಾ? ಆನೆ ಬಂತೊಂದಾನೆ, ಯಾವೂರ ಆನೆ? ಇದು ದೇವರಾಜ್ ಪಾಸ್ಟ್ ಇಂದ ಬಂದಿರೋ ಆನೆ. ಅಲ್ಲೇಲೂಯಾ. 2 ಆನೆ ತಗೊಡ್ತೀನಿ, ಒಂದು 5 ವರ್ಷ ಮೇಂಟೈನ್ ಮಾಡಿ ನೋಡೋಣ. ನಿಮ್ಮ ಮೈ ಮೇಲಿರೋ ಬಟ್ಟೆ ಮಾರ್ಬಿಟ್ಟದಕ್ಕೆ ನೀವು ಊಟ ಹಾಕ್ಬೇಕು, ಆ ಪರಿಸ್ಥಿತಿಗೆ ಬಂದ್ಬಿಡ್ತೀರಿ. ಯಾಕಂದ್ರೆ ಅದು ಒಂದು ನೈಟ್ ಎಷ್ಟೋ 10 ತಿಂತದಂತೆ. ಎಷ್ಟೋ 10. ಈಗ ಕೊಬ್ಬಲ್ಲ, ಕಬ್ಬು ಒಂದು ಸಾರಿ ತೋಟಕ್ಕೆ ನುಗ್ತಂದ್ರೆ ಅರ್ಧ ತೋಟ ಇರಲ್ಲ ಒಂದು ಆನೆ.
ಅಂತದಕ್ಕೆ ಡೈಲಿ ಕಬ್ಬು ಮೈಂಡ್ ಸಾಕಾಗುತ್ತಾ? ನೀವ್ ಎಷ್ಟೇ ಹಾಕ್ತಾರ್ರಿ ತಿಂತಾನೆ ಇರ್ತದೆ, ಹಿಂದ್ಗಡೆ ಇಕ್ತಾನೆ ಇರ್ತದೆ. ಅದು ಆನೆ ಬಂತೊಂದು ಆನೆ, ಇದು ತಿನ್ನುವಂತ ಆನೆ ಬಿಟ್ರೆ ನಿಮ್ಮ ಮನೆನೇ ತಿಂದ್ಬಿಡ್ತದೆ. ಅದು ಬೇಡ ರೀ, ಒಂದು 5 ಕೋತಿ ಕೊಡ್ತೀನಿ ಸಾಕ್ರಿ, ಮನೇಲಿ ನೋಡೋಣ. ನಿನ್ ಮನೇಲಿ ಒಂದು ಪಾತ್ರನೂ ಇರಲ್ಲ. ಅಂತದ್ದು ಇಡೀ ಪ್ರಪಂಚದಲ್ಲಿ ಎಷ್ಟು ಕೋತಿಗಳಿಲ್ಲ, ಎಷ್ಟು ಆನೆಗಳಿಲ್ಲ, ಎಷ್ಟು ಪಕ್ಷಿಗಳಿಲ್ಲ. ಒಂದು ದಿನ ಹಸಿವಂತ ಮಲಗಿಲ್ಲ. ಎಷ್ಟೋ ಕೋಟಿ ಗಟ್ಟಲೆ ಪಕ್ಷಿ ಪ್ರಾಣಿಗಳೆಲ್ಲ ಇದೆ, ಒಂದು ದಿನ ಹಸಿವಂತ ಮಲಗಿಲ್ಲ. ಅವುಗಳನ್ನ ಸಾಕಿ ಸಲುತ್ತಾರದು ಯಾರು? ನಾನು. ಅವುಗಳಿಗೆ ಆತ್ಮ ಇಲ್ಲ, ಆದ್ರೂ ಕೂಡ ಅಷ್ಟು ನಾನು ಕೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ನನ್ನಿಂದ ಹುಟ್ಟಿದವರು, ನೀವು ನನ್ನ ರಾಜ್ಯದಿಂದ ಹುಟ್ಟಿರೋರು, ನೀವು ನನ್ನ ಮಕ್ಕಳಾಗಿದ್ದೀರಿ. ದೇವರು ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವುದು ಹಕ್ಕಿಗಳು ನೋಡ್ರಿ, ಅದಕ್ಕೆ ಹೊಲ ಇಲ್ಲ, ಬಿತ್ತಲ್ಲ, ಏನು ಇಲ್ಲ, ಅವುಗಳನ್ನ ಸಾಕಿ ಸಲುತ್ತಾ ಇದ್ದೀನಿ. ಆದರೆ ನೀವು ನನಗೆ ಅವುಗಳಿಗಿಂತ ಹೆಚ್ಚಿನವರು. ನೀವು ನನಗೆ, ನಿನ್ನ ಗಂಡ ಈ ಮಾತು ಹೇಳಿದ್ನೋ ಇಲ್ವೋ? ದುಡ್ಡು ಅಲ್ಲ ಕಣ ನನಗೆ ನೀನ್ ಹೆಚ್ಚು ಅಂತ. ಈ ಮನೆ ಅಲ್ಲ ಕಣ, ಈ ಆಸ್ತಿ ಅಲ್ಲ ಕಣ, ಈ ಬದುಕಲ್ಲ ಕಣ, ನನಗೆ ನೀನ್ ಹೆಚ್ಚು ಅಂತ ಇದುವರೆಗೂ ಯಾರು ಹೇಳ್ದೆ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಯಾರು ಹೇಳ್ದೆ ಇರ್ಬೋದು. ಬಟ್ ಈ ಅಪ್ಪ ಹೇಳ್ತಾನೆ, ಇವರೆಲ್ಲರಿಗಿಂತಲೂ ನೀವು ನನಗೆ ಹೆಚ್ಚಿನವರು. ಪ್ರೈಸ್ ದಿ ಲಾರ್ಡ್. ಅವನು ಹೇಳ್ತಾನೆ ನನಗೆ ನೀವೆಚ್ಚು, ಅವನು ಹೇಳ್ತಾನೆ ನನಗೆ ನೀವೆಚ್ಚು. ನೋಡ್ರಿ, ನಾನು ಜಯಿಸಿದ್ದೀನಿ, ನಿಮ್ ಸಂಗಡ ಇದ್ದೀನಿ. ಯುಗದ ಸಮಾಪ್ತಿಯವರು ನಾನು ನಿಮ್ಮ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಹೀಗೆ ಬಿಡಲ್ಲ, ನಾನು ನಿಮ್ಮನ್ನು ಹೀಗೆ ಬಿಡಲ್ಲ. ನಿಮಗೆ ಬೇಕಾದ ನಾನು ಕೊಡ್ತೀನಿ. ನಾಳೆ ಚಿಂತೆ ಮಾಡಬೇಡ್ರಿ, ಬರ್ದಿಟ್ಕೊಳ್ರಿ. ನಾಳೆ ಚಿಂತೆ ಮಾಡೋರು ಬೇಗ ಅಡ್ಡಾಡ್ತಾ ಇದ್ದಾರೆ, ನಿಜ. ನಾಳೆದು ಬರೋ ವರ್ಷದ್ದು, ಬರೋ ತಿಂಗಳದು ಯಾರು ಚಿಂತೆ ಮಾಡ್ತಾ ಇರ್ತೀರಿ, ಬರ್ದಿಟ್ಕೊಳ್ರಿ. ಅಂಥವ್ರು ಜಾಸ್ತಿನ ಇರಲ್ಲ. ಹೇಳಕ್ಕಾಗಲ್ಲ, ನಾಳೆನೇ ಸಾಯ್ಬೋದು. ಹಾರ್ಟ್ ಅಟ್ಯಾಕ್ ಯಾರನ್ನು ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ. ನೀವು ಬಿಡ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾಳೆದು, ನೆನ್ನೆದು, ನಾಳಿದ್ದು, ಬರೋ ವರ್ಷದ, ಬರೋ ತಿಂಗಳ ಬಿಡ್ರಿ. ಆ ಟೈಮಲ್ಲಿ ಏನಾಗುತ್ತೆ ನಡೀರಿ. ನಿಮ್ ಕೈಲಾಗೋದು ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಪ್ರಯತ್ನ ನೀವು ಪಡ್ರಿ. ಎಷ್ಟು ಕೈ ನಿಮ್ ಕೈಲಾಗುತ್ತೋ ಅಷ್ಟು ಪ್ರಯತ್ನ ನೀವು ಪಡ್ರಿ. ಮಿಕ್ಕಿದ ದೇವರೇ ಇಷ್ಟೇಪ್ಪ ನನ್ನ ಕೈಲಾಗಿದ್ದು, ಸ್ತೋತ್ರ ಹೇಳ್ರಿ. ಮಿಕ್ಕಿದ ಅವ್ರು ನಡೆಸ್ತಾರ. ಹಾಗಂತೇಳ್ಬಿಟ್ಟು ಪಾಸ್ಟ್ ಹೇಳ್ಬಿಡ ಅಂದ್ಬಿಟ್ಟು 24 ಗಂಟೆ ಮಲ್ಕೊಂಡ್ಬಿಡ್ರಿ ಮನೇಲಿ. ಪಾಸ್ಟ್ ಹೇಳಿದ್ದಾರೆ, ಆಕಾಶದಲ್ಲಿ 2 ಹಕ್ಕಿಗಳು ನೋಡಿ, ಏಸಪ್ಪ 5 ತಿಂಗಳು ರೇಷನ್ ಮನೆ ಕಳಿಸ್ತಾರೆ ಅಂತ ಮಲ್ಕೊಂಡು, ಏಸಪ್ಪ ಬಾಡಿಗೆ ಕಾಸು ಆನೆ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಹಲ್ಲೆಲೂಯಾ. ದೇವ್ರ ಹೇಳ್ತಾರೆ, ಸೋಂಬೇರಿಗಳಿಗೆ ಸಹಾಯ ಮಾಡಲ್ಲ. ಹಂಗಂತೇಳ್ಬಿಟ್ಟು ಕೆಲವು ಜನರು ಊಟನೇ ಮಾಡಲ್ಲ. ಕೆಲವು ಜನರು ಯಾಕೆ? ಎತ್ತಿಡಬೇಕು, ಬೇಗ ಕ್ಯಾನ್ಸರ್ ಬಂದು ಹೋಗ್ತಾರೆ, ಬೇಗ ಅಡ್ಡಾಕ್ಬಿಡ್ತಾರೆ. ನಿಜ, ಎಷ್ಟೋ ಚರಿತ್ರೆ ಇದೆ. ಒಬ್ರು ಕೊಡೋಕ್ ಮನ್ಸಿಲ್ಲ. ಈಗ ನಾನು ಹೇಳೋದು ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಬಿಂದಿಗೆ ಈಗ ಬಿಂದಿಗೆನಲ್ಲಿ ಹೊಸ ನೀರು ಬರಬೇಕು. ಆಲ್ರೆಡಿ ಬಿಂದಿಗೆಯಲ್ಲಿ ನೀರಿದೆ, ಇಷ್ಟು ದಿವಸ ಹಿಡಿದಿಟ್ಟಿರೋ ನೀರು ಬಂದು ಸ್ವಲ್ಪ ಕಹಿ. ಈಗ ಒಂದು ಕೊಳೆಯಲ್ಲಿ ಹೊಸದಾಗಿ ಹಾಕಿದ್ದಾರೆ, ಆ ಕೊಳೆಯಲ್ಲಿ ಬರೋ ನೀರು ಸ್ವಲ್ಪ ಸಿಹಿ ಇರ್ತದೆ. ಇವತ್ತೊಂದು ದಿನ ನೀರು ಬಿಡ್ತಾರೆ. ಈಗ ಏನ್ ಮಾಡ್ಬೇಕು ನಾನು? ನಾವೆಲ್ಲ ಹೆಂಗ್ ಗೊತ್ತಾ, ಹಳೆ ನೀರು ಇಟ್ಕೊಂಡು ಬಾ ಬ್ಯಾಕ್ಷ್. ಮಳೆ ಯಾವ್ದೋ ಒಂದು ಹಾಡಿದೆಲ್ಲ, ಮಳೆ ಬಂತು, ಮಳೆ ಕೊಡೆ ಹಿಡಿದು ನಡೆ. ಹಲ್ಲೆಲೂಯಾ. ಹಂಗೆ ನಾವು ಬಿಂದಿಗೆಯಲ್ಲಿ ಖಾಲಿ ಮಾಡಿದ್ರ ತುಂಬಲಿ ದೇವ್ರು ಹೇಳ್ತಾರೆ, ಫಸ್ಟ್ ಚೆಲ್ಲು ತುಂಬುತ್ತೆ. ಹೊಸಾದ್ ಬರ್ಬೇಕಾ? ಯಾಕಂದ್ರೆ ಆಮೇಲೆ ಹೇಳ್ತಾ ಇಲ್ಲ, ನಾನು ಎಷ್ಟು ಗಟ್ಟಿ ಮುಟ್ಟಿ ಮಾಡಿ ಇಟ್ಟಿದ್ದೀನಿ ಗೊತ್ತಾ, ಎಷ್ಟು ವರ್ಷಗಳಿಂದ ಇಟ್ಟಿದ್ದೀನಿ ಗೊತ್ತಾ. ಏನಕ್ಕೆ ಕಳ್ಳ ಬರ್ತಾನ ಒಂದಿನ. ನಾವೇನು ಹೇಳ್ತಿದ್ದೆ ಮೊನ್ನೆ, ಗರ್ಲ್ ನಮ್ಮ ಮನೆ ಪಕ್ಕದಲ್ಲಿ ಅಣ್ಣನ ಮಗ ನೀನೆ ಅಂತ ಹೇಳಿದೆ. ಹೇಳ್ದ ನವೀನ, ನಮ್ಮ ಮನೆ ಪಕ್ಕದಲ್ಲಿ ಯಾರ ಬಂದು 20 ಲಕ್ಷ ಮತ್ತೆ ಒಡವೆ 150 ಗ್ರಾಮ ಎಷ್ಟೋ ಒಡವೆ ಎಲೆ ಹತ್ಕೊಂಡು ಕಿಟಕಿ ಹಂಗೆ ಹುಷಾರು
ಅವ್ರೇನ್ ಮಾಡ್ರಂತೆ ಆ ಕಿಟಕಿದೆಲ್ಲ ಕ್ಲೀನಾಗಿ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಕಟ್ ಮಾಡ್ಬಿಟ್ಟು ಒಳಗಡೆ ನುಗ್ಬಿಟ್ಟು 20 ಲಕ್ಷ ದುಡ್ಡು ಭಾಗ್ಯವಂತರು. 20 ಲಕ್ಷ ದುಡ್ಡು, 160 ಗ್ರಾಮ್ 150 ಗ್ರಾಮ್ ಬಂಗಾರ ಎತ್ಕೊಂಡು ದೌಡು. ಬೆಳಗ್ಗೆ ನೋಡ್ತಾರೆ ಬೊಕ್ಕ ಕಿಟಕಿ ಗಂಟು ಮಾಡಿ ಮಾಡಿ ಇಟ್ಟೆ ನಾನು, ಕಳ್ಳ ಬಂದು ಬಂದು ಹೊತ್ತುಕೊಂಡು ಹೋದನು. ಹಲ್ಲೆಲೂಯಾ. ತಿಂದಿಲ್ಲ, ಕುಡ್ದಿಲ್ಲ, 20 ಲಕ್ಷ ಒಡವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಯ್ತಾ ಗಂಟು ಒಂದೇ ಸರಿ. ಪಾಪ ಅಲ್ಲಿ ಪಕ್ಕದಲ್ಲಿ ಒಬ್ಬ ಹಾಸ್ಪಿಟ್ಲ್ ದುಡ್ಡಿಲ್ಲ ಅಂತ ಅವತ್ತು ಓದಾಡ್ತಾ ಇದ್ದ. 100 ರೂಪಾಯಿ ಕೊಡ ಕೈ ಬಂದಲ್ಲಿ ಕೈ ಕುಷ್ಟಾಗ ಬಂದ್ಬಿಟ್ಟಿತ್ತು, ಕೈ ಸೇದ್ಕೊಂಡ್ಬಿಟ್ಟಿತ್ತು. ಇವಾಗ ಪೊಲೀಸೇ ಅವ್ರು ಹೇಳ್ತಾರೆ, ಮುಚ್ಕೊಂಡಾಗ ಬಾಯ್, ಮುಚ್ಕೊಂಡಾಗ ಬೋ ಬಾಯ್, CC ಕ್ಯಾಮ್ರಾ ಹಾಕ್ಸಿದ್ಯಾ? ಇಲ್ಲ ದರಿದ್ರ ನಮ್ಮ 20 ಲಕ್ಷ ಇಟ್ಕೊಂಡು CC ಕ್ಯಾಮ್ರಾ ಹಾಕ್ಸಿಲ್ಲ. 20 ಲಕ್ಷ ಮನೇಲಿ ದುಡ್ಡು ಇಟ್ಕೊಂಡವನಂತೆ, ಒಂದು CC ಕ್ಯಾಮ್ರಾ ಹಾಕ್ಸಿಲ್ವಂತ. ಆಮೇಲೆ ಇಲ್ಲ ಬೆಳೆದು, ಇಲ್ಲ ಸ್ವಾಮಿ CC ಕ್ಯಾಮ್ರಾ ಹಾಕ್ಸಿದೀನಿ. ತೆಗಿ, ಕರೇಜಿ ಇಲ್ಲ ಸ್ವಾಮಿ, ನೆಟ್ಟೇ ಇಲ್ಲ ಸ್ವಾಮಿ. ಅದಕ್ಕೆ ನನ್ನ ಮಗನೇ ಅವ್ನು ಬಂದು ಬೋಲ್ಟ್ ಟೈಟ್ ಮಾಡೋದು ನಿನಗೆ. ಹಲ್ಲೆಲೂಯಾ. ನಾವು ವೇಸ್ಟಿಗೆ ಇಡ್ತೀವಿ, ಕಳ್ಳರಿಗೆ ಇಡ್ತೀವಿ, ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಹೆಂಗ್ ಬಂದು ಏನಾಗುತ್ತೋ ಗೊತ್ತಿಲ್ಲ. ಈಗ ಜಸ್ಟ್ 2 ದಿವಸದ ಮುಂಚೆ ಶ್ರೀಲಂಕಾದಲ್ಲಿ ಏನಾಯ್ತು ಗೊತ್ತಾ? ದೊಡ್ಡ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಕಾರುಗಳು ಪಳ ಪಳ ಹೊಡಿತಾರೆ, ಕಾರುಗಳೆಲ್ಲ ಮುಳುಗೋಗ್ಬಿಟ್ಟಿದೆ. ನೀರಲ್ಲಿ ಮೇಲೆ ಪ್ಲಾಸ್ಟಿಕ್ ಬಾಟ್ಲುಗಳು ತೇಳಂಗೆ ಹಸುಗಳು ದನಗಳು ತೇಳ್ಕೊಂಡು ಹೋಗ್ತದೆ, ಕಾರುಗಳು ಮನೆ ಗಿಡ ಎಲ್ಲ ಎಷ್ಟು ಜನ ಸತ್ತೋಗ್ಬಿಟ್ರು. ಎಲ್ಲಿ ಒಡವೆ? ಇದು ನನ್ನ ಒಡವೆ, ಇದು ನಿನ್ನ ಒಡವೆ. ಕೋತಿಗಳು ನೋಡಿದ್ರ? 2 ಕೋತಿ 1 ಬೇಕು, ಹೌದಾ? ಅದು 2 ಬೇಕು ಅಂದ್ಕೋತೀನ, ನಿಜನಾ? ಏನ್ ಮಾಡ್ತು? ಕೋತಿ ಬಂತು, ತಗಡಿ ಇಟ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ದೇವರಲ್ಲಿ ನಂಬಿಕೆ ಇಟ್ಟು ದೇವರಿಗಾಗಿ ದೇವರಲ್ಲಿ ಜೀವಿಸುವಂತವ್ರನ್ನ ದೇವರು ಯಾವತ್ತಿಗೂ ಕೈ ಬಿಡಲ್ಲ. ಹಲ್ಲೆಲೂಯಾ. ಪ್ರಸಂಗ ಭಯಂಕರ ಇದೆ, ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿಲ್ಲ, ನಾನು ಒಳಗಡೆ ಹೋಗೇ ಇಲ್ಲ. ಒಂದೇ ಒಂದು ಆಲೋಚನೆ ನಿಲ್ಲಿಸ್ತೀನಿ. ಒಂದು ಕುಟುಂಬ, ಬಡ ಕುಟುಂಬ, ತುಂಬಾ ಬಡ ಕುಟುಂಬ, ದೇವರಲ್ಲಿ ತುಂಬಾ ಭಯ ಭಕ್ತಿ ಉಳ್ಳವರು, ದೇವರಲ್ಲಿ ತುಂಬಾ ಭಯ ಭಕ್ತಿ ಉಳ್ಳವರು. ಒಂದು ದಿನ ಮಂಜುನಾಥ್ ಎಂಬುದಾಗಿ ಹೇಳುವಂತ ಒಂದು ಡಾಕ್ಟರ್, ಒಂದು ವ್ಯಕ್ತಿ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ಡಾಕ್ಟರ್ಗಳ ಕಾನ್ಫರೆನ್ಸ್ ಮೀಟಿಂಗ್ ನಡೀತಾ ಇದೆ. ಫ್ಲೈಟ್ ಎಲ್ಲ ಹತ್ಬಿಟ್ಟು ಹೋಗಿ ಅಲ್ಲಿ ಇಳಿದ್ಬಿಟ್ಟು ಹೋಗ್ಬೇಕು. ಸಡನ್ ಆಗಿ ಮಳೆ ಆಗ್ತಾ ಇಲ್ಲ, ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು. ಮಿಸ್ ಆದ್ರೆ ಮುಗೀತು ಕತೆ. ಇನ್ನು 1/4 ಗಂಟೆ ಅರ್ಧ ಗಂಟೆ ಇದೆ, ಓಡ್ತಾವ್ರೆ ಆಗ್ತಲ್ಲ. ಸಡನ್ ಆಗಿ ಜೋರಾಗಿ ಮಳೆ ಭಯಂಕರ ಬರ್ತಾ ಅವ್ರ ಕೇಳಿ ನಡೆಯೋಕ್ಕೂ ಆಗ್ತಲ್ಲ, ಅಷ್ಟು ಜೋರ ಮಳೆ. ಸಡನ್ ಆಗಿ ಹಾಗೇ ಮುಂದೆ ಹೋಗ್ತಾ ಸ್ವಲ್ಪ ಕಾಡ್ತಾರ, ಅದೆಲ್ಲ ಬಿಟ್ಟು ಸ್ವಲ್ಪ ಚಿಕ್ಕ ಊರ್ತಾರ, ಅಲ್ಲಿ ಲೈಟ್ಗಳೆಲ್ಲ ಹಂಗ ಓಡ್ತಾ ಇದ್ದಾರೆ. ಓಡ್ತಾ ಸ್ವಲ್ಪ ಮುಂದೆ ಹೋಗ್ತಾರೆ, ಮಳೆ ಜಾಸ್ತಿ ಆಗ್ತಾ ಇಲ್ಲ. ಪಕ್ಕದಲ್ಲಿ ನೋಡ್ತಾರೆ ಒಂದು ಚಿಕ್ಕ ಮನೆ, ಆ ಮನೆಯಲ್ಲಿ ಒಂದು ಬೆಳಕು ಉರಿತಾ ಇದೆ. ಈ ಮನುಷ್ಯ ಏನ್ ಮಾಡೋದು, ಸರಿ ಫಸ್ಟ್ ಮಳೆ ತಪ್ಪಿಸ್ಕೊಂಡ್ರೆ ಸಾಕಂತೇಳಿ ಪಟ್ಟಂತ ಆ ಬೆಳಕಿರೋ ಕಡೆಗೆ ಓಡಿ ಹೋಗ್ತಾನೆ. ಓಡಿ ಹೋಗ್ಬಿಟ್ಟು ಒಳಗಡೆ ಅಲ್ಲಿ ಬಾಗಿಲು ತಡ್ತಾನೆ. ಆ ಮನೆಯವ್ರು ಏನಪ್ಪ ಇಷ್ಟೊತ್ತಲ್ಲಿ ಯಾರೋ ಬಂದು ಬಾಗಿಲು ತಡ್ತಾರಂತ ಬಾಗಿಲು ತೆಗಿತಾರೆ. ನೋಡ್ತಾರೆ, ಒಂದು ಅಯ್ಯಪ್ಪ ಫುಲ್ ನೆಂದೋಗವನೆ, ಫುಲ್ ಒದ್ದೆ ಆಗವನೆ. ಅಮ್ಮ ಒಳಗಡೆ ಬರ್ಬೋದಾ ಅಂತ ಕೇಳ್ದ. ಅವಮ್ಮ ಬನ್ನಿ ಸ್ವಾಮಿ ಅಂತ ಒಳಗಡೆ ಕರ್ಕೊಂಡ್ರು. ಒಳಗಡೆ ಕರ್ಕೊಂಡಿದ್ದ ತಕ್ಷಣ ಅವಮ್ಮ ಒರೆಸ್ಕೊಳ್ಳಿಕ್ಕೆ ಟವಲ್ಲು ಎಲ್ಲ ಕೊಟ್ಟು ಎಲ್ಲ ಒರೆಸಿ ಪಟ್ಟಂತ ಒಳಗಡೆ ಕಿಚನ್ಗೆ ಹೋಗಿ ಒಂದು ಸ್ವಲ್ಪ ಟೀ ತಂದು ಕೊಟ್ಟು ಕುಡಿತಾ ಇರ್ವಾಗಲೇ
ಒಂದು ಮಗು ಅಳ್ತಿರೋ ಶಬ್ದ ಬರ್ತಾ ಇದೆ. ಇವಮ್ಮ ಸ್ವಾಮಿ ಕುಡಿತಾ ಇರಿ ಬರ್ತೀನಿ ಅಂತ ಓಡೋಗ್ಬಿಟ್ಟು ಮಗು ನೋಡ್ತಾಳೆ. ಮಗು ಒದ್ದಾಡ್ತಾ ಇದೆ. ಯಾಕೆ ಮಗು ಒದ್ದಾಡ್ತಾ ಇದೆ ಅಂದ್ರೆ ಆ ಮಗು ರೋಗದಲ್ಲಿ ಬಿದ್ದಿದೆ. ಆ ಮಗುಗೆ ಕ್ಯಾನ್ಸರ್, ಆ ಮಗುಗೆ ಎಲ್ಲ ಸ್ಟೇಜ್ ದಾಟಿಬಿಟ್ಟಿದೆ. ಆ ಮಗುಗೆ ಎಲ್ಲ ಸ್ಟೇಜು ದಾಟಿಬಿಟ್ಟಿದೆ. ಅಲ್ಲಿರುವಂಥ ಹಾಸ್ಪಿಟ್ಲಲ್ಲಿ, ಪಕ್ಕದಲ್ಲಿರುವಂಥ ಹಾಸ್ಪಿಟಲ್ ಒಬ್ರು ಹೇಳಿದ್ರು, ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರು ಬೆಂಗಳೂರಲ್ಲಿದ್ದಾರೆ, ಅವ್ರು ನಂಬರ್ 1 ಡಾಕ್ಟ್ರು, ಅವರು ಇಂಥ ಹೋದ್ರೆ ನಿಮ್ಮ ಮಗ ಉಳಿತಾನೆ. ಆದರೆ ಇವ್ರ ಹತ್ರ ದುಡ್ಡಿಲ್ಲ. ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡೋರು, ಕಣ್ಣೀರಾಗಿ ಪ್ರಾರ್ಥನೆ ಮಾಡೋರು. ಆದ್ರೆ ಇವಮ್ಮ ಹೋಗ್ಬಿಟ್ಟು ಜೋರಾಗಿ ಗೋಳಾಡ್ಕೊಂಡು ಅಳ್ತಾ ಇದ್ದಪ್ಪ, ಈ ಮಗ ಈಗ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಪ್ಪ ಅಳ್ತಾ ಇರುವಾಗ ಅಳೋ ಶಬ್ದ ಅಯ್ಯಪ್ಪನ ಕೇಳಿಸ್ತಂತೆ. ಅಳೋ ಶಬ್ದ ಅಯ್ಯಪ್ಪನ ಕೇಳಿಸ್ತಂತೆ. ಎಲ್ಲ ಆಯ್ತು, ಪ್ರಯತ್ನ ಎಲ್ಲ ಮಾಡ್ಬಿಟ್ಟು ಇರುಮಗನ ಏನೋ ಕಾರ್ಯ ಮಾಡ್ತಾರೆ ಇರುಮಗನ ಅಂತ ಹೇಳ್ಬಿಟ್ಟು ಪಟ್ಟದ ಬಂದ್ಬಿಟ್ಟು, ಅಪ್ಪ ಟೀ ಕುಡಿದ್ರಾ ಅಂತ ಎಲ್ಲ ಕುಡಿದ್ರಮ್ಮ, ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನೀವು. ಅಲ್ಲ, ಅಳೋ ಶಬ್ದ ಬರ್ತಾ ಇತ್ತಲ್ಲ, ಯಾಕೆ, ಯಾರಿಗೇನಾಯ್ತು ಅಂತ ಯಪ್ಪ ಕೇಳಿದೆ. ಅವಾಗ ಇಲ್ಲ ಬಿಟ್ಟಿಪ್ಪ, ನಿಮ್ಗೆ ಯಾಕೆ ಸುಮ್ಮನೆ, ಪಾಪ ನೀವೇ ಒದ್ದೆ ಆಗಿ ಬಂದಿದ್ದೀರಿ, ಪಾಪ ಕಷ್ಟದಲ್ಲಿ ಬಂದಿದ್ದೀರಿ, ನಮ್ದು ಯಾಕೆ ನಿಮಗೆ ಅಂತೇಳಿ, ಇಲ್ಲ ಇಲ್ಲ ಹೇಳಿಮ್ಮ ಅಂತ ಹೇಳುವಾಗ ಆವಾಗ ಅಮ್ಮ, ಇಲ್ಲಪ್ಪ ಈ ಥರ ನನ್ನ ಮಗ 16 ವರ್ಷದ ಮಗ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಎಲ್ಲ ಸ್ಟೇಜ್ ದಾಟಿ ಬಿಟ್ಟಿದೆ. ಈ ಊರಲ್ಲಿ ಎಲ್ಲ ಡಾಕ್ಟರ್ಗಳ ಹತ್ರ ಚೆಕ್ ಮಾಡಿದಾಗ ದೊಡ್ಡ ಡಾಕ್ಟರ್ ಒಬ್ರು ಇದ್ರು, ಅವ್ರ ಕೈಲೂ ಆಗಿಲ್ಲ. ಅವ್ರು ಹೇಳಿದ್ರು, ಬೆಂಗಳೂರಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಆ ಡಾಕ್ಟ್ರು ಮಂಜುನಾಥ್ ಡಾಕ್ಟ್ರು, ಅವ್ರ ಹತ್ರ ಹೋಗ್ಬೇಕಾದ್ರೆ ಆಗಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು. ಅವ್ರಿಗೆ ಎಂಥ ಕ್ಯಾನ್ಸರ್ ಎಂಥ ಸ್ಟೇಜಿಗೆ ಬಂದಿರಲಿ, ಅವ್ರ ಹತ್ರ ಹೋದಂತವ್ರು ಇದುವರೆಗೂ ಯಾರು ಆಗಿ ಬಂದಿಲ್ಲ, ಗುಣ ಆಗಿ ಬಂದಿರೋ ನಂಬರ್ 1 ಡಾಕ್ಟರ್ ಅವರು ಅವರ ಕ್ಯಾನ್ಸರ್ಗೆ ಅಂತ ಹೇಳಿದ್ರು. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅವ್ರು ಎಲ್ಲಿದ್ದಾರೋ ಏನು, ಹೇಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು ಗೊತ್ತಿಲ್ಲ ಅಂತ ಹೇಳಿದಾಗ ಈ ಅಪ್ಪನಿಗೆ ಶಾಕ್ ಆಯ್ತು. ಯಾಕೆ ಅಂದ್ರೆ ಆ ಡಾಕ್ಟರ್ ಕಾನ್ಫರೆನ್ಸ್ ಮೀಟಿಂಗ್ ಹೋಗ್ತಾ ಇದ್ನಲ್ಲ ಆ ಮನುಷ್ಯ, ಆ ಬೆಂಗಳೂರಲ್ಲಿ ನಂಬರ್ 1 ಡಾಕ್ಟರ್ ಆಗಿದ್ನಲ್ಲ ಮಂಜುನಾಥ್, ಆ ಮಂಜುನಾಥ ಇವನು. ಹಲ್ಲೆಲೂಯಾ. ಆ ಮಂಜುನಾಥ ಇವನು ದೇವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಕ್ಕಳು ಪ್ರಾರ್ಥನೆ ಮಾಡಿದಲ್ಲ ಕಳೆದ ರಾತ್ರಿ ಎಲ್ಲ, ನೀನು ಹಾಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಮಂಜುನಾಥ್ ಎಂಬುದಾಗಿರೋ ಡಾಕ್ಟರ್ನ ನನ್ನ ದೇವರು ಅವಳ ಮನೆ ಒಳಗಡೆ ಕರ್ಕೊಂಡು ಬಂದಿರೋ ದೇವರು. ಹಲ್ಲೆಲೂಯಾ. ನನ್ನ ದೇವರು ಸತ್ತಿಲ್ಲ, ನನ್ನ ದೇವರು ಜೀವಂತವಾಗಿದ್ದಾನೆ, ನನ್ನ ದೇವರು ಸಮಾಧಿಲಿಲ್ಲ, ಅವನು ನಮ್ಮ ಜೊತೆಯಲ್ಲಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಆಗ ಡಾಕ್ಟರ್ ಹೇಳ್ತಾನೆ, ಅಪ್ಪ ಆ ಮಂಜುನಾಥ ಡಾಕ್ಟರ್ ನಾನೇ, ನೀನು ಮಾಡಿದ ಉಪಚಾರ ಇದೆಲ್ಲ ನೋಡಿದ್ರೆ ಅಪ್ಪ ಎಷ್ಟು ಪ್ರೀತಿ. ಇಮಿಡಿಯೇಟ್ಲಿ ಅದೇ ಅವ್ನು ಟಕ್ ಅಂತೇಳಿ ಮಾರನೇ ದಿನ ಕರ್ಕೊಂಡೋಗಿ ಆ ಹುಡುಗನ ಏನೆಲ್ಲ ಆಪರೇಷನ್ ಮಾಡ್ಬೇಕು ಎಲ್ಲ ಆಪರೇಷನ್ ಮಾಡಿ ಟಕ್ ಅಂತೇಳಿ ಎಲ್ಲ ವಾಸಿ ಮಾಡಿ ಇವತ್ತು ಕೂಡ ಮಗು ಜೀವಂತವಾಗಿದೆ. ಹಲ್ಲೆಲೂಯಾ. ಆಯ್ತು, 2 ನಿಮಿಷ ನಿಲ್ಲಿಸ್ಬಿಡ್ತು. ಪ್ರೈಸ್ ದಿ ಲಾರ್ಡ್. ಡಾಕ್ಟರ್ನೇ ನನ್ನ ದೇವ್ರ ಮನೆ ಒಳಗಡೆ ಕರ್ಕೊಂಡು ಬಂದರು. ಇವಮ್ಮ ಅಯ್ಯೋ ಹೆಂಗೋಗೋದು, ದುಡ್ಡಿಲ್ಲ, ಹೆಂಗೆ ಏನಂತ ಇದನ್ನ. ಯಾಕಂದ್ರೆ ಆ ಮಗಳು ಸಾಧಾರಣವಾದವಳಾಗಿರ್ಲಿಲ್ಲ, ಪ್ರಾರ್ಥನೆ ಮಾಡೋಳಾಗಿದ್ಲು, ದೇವರ ಮಗಳಾಗಿದ್ಲು. ಹಲ್ಲೆಲೂಯಾ. ಆ ಪ್ರಾರ್ಥನೆ ಕೇಳಿ ನನ್ನ ದೇವರ ರಾತ್ರಿ ಮಳೆ ಕಳಿಸಿದ್ರು. ಅವಳ ಪ್ರಾರ್ಥನೆ ಕೇಳಿ ನನ್ನ ದೇವ್ರ ಅವಳಿಗಾಗಿ ಭಯಂಕರ ಮಳೆಯನ್ನ ಕಳಿಸಿದನು. ಮಳೆ ಕಳಿಸಿದ ತಕ್ಷಣ ಅವನು ಒದ್ದೆಯಾಗಿ ಹೋಗ್ಲಿಕ್ಕಾದ್ರೆ ನೆಟ್ಟಿಗೆ ಅವಳ ಮನೆ ಒಳಗಡೆ ಮಳೆ ಕರ್ಕೊಂಡೋಯ್ತು. ನಿನ್ನ ಕಾರ್ಯಗಳು ಅವ್ನು ನೋಡ್ಕೊಂತಾನ. ನಾಳೆ ಚಿಂತೆ ನಿನಗೆ ಬೇಡ, ಇವತ್ತು ನೀನು ಬಂದಿದ್ಯಾ ಖಂಡಿತವಾಗ ನಾನು ತೃಪ್ತಿಯಾಗಿ ಕಳಿಸ್ತಾನೆ. ದೇವರು ಹೇಳ್ತಾರೆ, ಈ ದಿನವು ಕರ್ತನು ನೇಮಿಸಿರುವ ದಿನ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ಕೊನೆಯದಾಗ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ಯಾರು ಯಾವ ವಿಷಯಗಳಲ್ಲಿ ಬಿಡುಗಡೆ ಬೇಕಾ, ಯಾವ ವಿಷಯಕ್ಕೋಸ್ಕರ ಇಲ್ಲಿ ಬಂದಿದ್ದೀರೋ ದೇವ್ರ ಹತ್ರ ಹೇಳ್ರಿ, ಹೃದಯದಲ್ಲಿ ಹೇಳ್ಕೊಳ್ರಿ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ದೇವ್ರ ಹತ್ರ ಹೇಳ್ರಿ, ದೇವ್ರ ಹತ್ರ ಕೇಳ್ರಿ. ಇಂಥ ವಿಷಯಕ್ಕಾಗಿ ನಾನು ಬಂದಿದ್ದೀನಪ್ಪ. ಆ ಜನರು ಕಾಡತ್ರ ನಿಮ್ಮನ್ನು ಹುಡುಕೊಂಡು ಕಾಡ ಒಳಗಡೆ ಬಂದರು, ಅವ್ರನ್ನ ಹಿಂದಿರು ಕಳಿಸುವಾಗ ಹಾಗೆ ಕಳಿಸಿಲ್ಲ, ಅವ್ರನ್ನ ತೃಪ್ತಿಯಾಗಿ ಕಳಿಸಿದಿರಿ. ದೇವರೇ, ನನ್ನ ಜೀವನದಲ್ಲಿ ತೃಪ್ತಿ ಇಲ್ಲ, ಜೀವನದಲ್ಲಿ ತೃಪ್ತಿನೇ ಇಲ್ಲ.
ಅವರು ದುಡ್ಡಲ್ಲಿ ಬದುಕ್ತಾ ಇದ್ದಾರೆ, ಅವ್ರ ಜಮೀನಲ್ಲಿ ಬದುಕ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಬದುಕ್ತಾರೆ, ಅವ್ರ ಭರದಲ್ಲಿ ಬದುಕ್ತಾರೆ, ಅವ್ರಿಗೆ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಆಗಿದ್ದಾರೆ, ಇವರಿಗೆ ನನಗೆ ಯಾರು ಇಲ್ಲ ದೇವರೇ. ನನಗಿರೋದು ನೀನೊಬ್ಬನೇ ಸ್ವಾಮಿ. ನಾನು ನಿನ್ನ ನಂಬಿದ್ದೇನಪ್ಪ. ಪ್ರತಿದಿನ ನಾನು ನಿಮ್ಮನ್ನು ನಂಬಿ ಬದುಕ್ತಾ ಇದ್ದೇನೆ. ಪ್ರತಿದಿನ ನಾನು ನಿಮ್ಮನ್ನು ನಂಬಿ ಜೀವಿಸ್ತಾ ಇದ್ದೇನೆ. ನನ್ನ ಪರಿಸ್ಥಿತಿ ಹಿಂಗಿದೆ, ನನ್ನ ಅವಸ್ಥೆ ಹೀಗಿದೆ. ಅಪ್ಪ ಇವತ್ತು ನನ್ನ ಮುಡ್ತೀರಾ? ಏಸಪ್ಪ ಇವತ್ತು ನನ್ನ ಮುಡ್ತೀರಾ? ಅಪ್ಪ ನನ್ನ ಹತ್ರ ಬರ್ತೀರಾ? ಅಪ್ಪ ನನ್ನ ಹತ್ರ ಮಾತಾಡ್ತೀರಾ? ಅಪ್ಪ ಏಸಪ್ಪ ನನ್ನ ಇವತ್ತು ಬದಲಾಯಿಸ್ಬಿಡಪ್ಪ. ನಾನು ನಿಮ್ಮ ಸ್ವರ ಕೇಳ್ತೀನಿ, ನಿಮ್ಮ ಮಾತು ಕೇಳ್ತೀನಿ, ನಾನು ನಿಮಗೆ ಕಿವಿ ಕೊಡ್ತೀನಿ. ನಾನು ಬದಲಾಯಿಸ್ಬಿಡಪ್ಪ. ಇವತ್ತು ನನ್ನ ಬದುಕು, ನನ್ನ ಜೀವನ, ನನ್ನ ಮನೆ, ನನ್ನ ಕುಟುಂಬ, ನನ್ನನ್ನು ಬದಲಾಯಿಸಪ್ಪ. ಅಪ್ಪ ಇಷ್ಟು ದಿವಸ ಏನು ಅನ್ಕೊಂಡಿದ್ದೆ, ಇಲ್ಲಪ್ಪ ನೀನ್ ಇದೆಯಪ್ಪ. ನೆನ್ನೆ ಇವತ್ತು ನಾಳೆ ಹಾಗೆ ನಿರಂತರವೂ ಇರೋ ದೇವರು ನೀನಪ್ಪ. ಏಸಪ್ಪ ನನ್ನ ಮುಟ್ಟು ಬಿಡಿ ಇವತ್ತು, ನನ್ನ ಬದಲಾಯಿಸಿ ಇವತ್ತು, ನನ್ನ ಕಣ್ಣೀರನ್ನು ನೋಡ್ಬಿಡಿ ಇವತ್ತು, ನನ್ನ ಪ್ರಾರ್ಥನೆ ಮಾಡಿರೋ ವಿಷಯಗಳನ್ನ ಕೇಳ್ಬಿಡಿ ಇವತ್ತು. ನನ್ನ ಜೀವಿತ ಇವತ್ತು ಬದಲಾಗಬೇಕು ದೇವರೇ. ನನ್ನ ವಿಷಯಗಳ ಮೇಲೆ ಇವತ್ತು ಬಿಡುಗಡೆ ಆಗ್ಬೇಕು ದೇವರೇ. ನಾನು ನಿಮ್ಮನ್ನ ನಂಬಿ ಬಂದಿದ್ದೇನಪ್ಪ. ಎಲ್ಲ ಒಪ್ಪಿಸ್ಕೊಡ್ರಿ, ಎಲ್ಲ ಒಪ್ಪಿಸ್ಕೊಡ್ರಿ. ಯೇಸು ನಿಮ್ಮನ್ನ ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಯೇಸು ನಿಮ್ಮನ್ನ ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಮಗನೇ, ಮಗಳೇ, ನಿನ್ನ ಕಣ್ಣೀರನ್ನ ಯೇಸು ನೋಡಿದಾರ. ಇವತ್ತು ಆ ಕಣ್ಣೀರನ್ನು ಒರೆಸ್ಲಿಕ್ಕಾಗಿ ಹೋಗ್ತಾನೆ. ಎಸ್ ಎಸ್ ಜೀಸಸ್, ಎಸ್ ದೇವರ ಶಕ್ತಿ. ಅದಳ ಜೀವಿತ ಬದಲಾಗ್ಬಿಟ್ಟು ಎಸ್ ಎಸ್ ಬದಲಾಗಿ ಇವತ್ತು ಏನ್ ವಿಷಯ ಕೇಳ್ತಾರ ಆ ವಿಷಯಗಳು ಮುಟ್ರಿ 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 ಮುಟ್ರಿ. ಏನ್ ಕೇಳ್ತಾರ ಅದನ್ನ ಮುಟ್ರಿ. ಜೀಸಸ್ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದಮಾದಿಗಾರಗಸಿ. ಎಸ್ ಎಸ್ ಕೇಳ್ರಿ 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 ಕೇಳ್ರಿ. ನಿಮ್ಗೆ ಏನ್ ನಡಿಬೇಕ ಇವತ್ತು, ಏನ್ ಆಗ್ಬೇಕ ಇವತ್ತು, ನಿಮಗೆ ಏನ್ ಸಂಭವಿಸ್ಬೇಕ ಇವತ್ತು ನಿಮಗೆ ಕೇಳ್ರಿ. ಅವ್ರು ಬಂದಿದ್ದಾರೆ. ಎಸ್ ಓ ರಬಾ ಶಾಬಾ ದಬು ರಿಕಾ ಮಮ್ಮ ದಡಗದಬ. ಎಸ್ ಯೇಸು ನಿಮ್ಮನ್ನ ಮುಡ್ತಾ ಇದ್ದಾರೆ. ಯೇಸು ನಿಮ್ಮನ್ನ ಮುಡ್ತಾ ಇದ್ದಾರೆ. ರಬಾ ಶಬ್ದಮಾದಿಗಾರಗಸ ರಿಕಾಮಾನ ರಬಾ ಬಾಬಾ ಬಾ ದಡಗದಬು ರಿಕಮಾನ. ಎಸ್ ದೇವರ ಕರ ಇಳಿ. ಎಸ್ ದೇವರ ಕರ ಇಳಿ. ಕೇಳ್ಕೊಳ್ರಿ ಕೇಳ್ಕೊಳ್ರಿ. ಇವತ್ತು ಖಂಡಿತವಾಗ್ಲೂ ಅದು ನಡೆಯುತ್ತೆ ನಡೆಯುತ್ತೆ. ಎಸ್ ಎಸ್ ದೇವರ ಕರ ಇಳಿ. ಏನಕ್ಕಾಗಿ ಮಗಳು ಇವತ್ತಿಲ್ಲಿ ಬಂದಿದ್ದಾರೋ, ಏನಕ್ಕಾಗಿ ಮಗಳು ಇವತ್ತಿಲ್ಲಿ ಬಂದಿದ್ದಾರೋ, ಎಲ್ಲ ಎದುರಾಕೊಂಡು ಇಲ್ಲಿ ಏನಕ್ಕಾಗಿ ಬಂದಿದ್ದಾರೋ, ಏನ್ ಒಳಗಡೆ ನೆನೆಸ್ಕೊಳ್ತಾ ಇದ್ದಾರೋ, ಏನ್ ಒಳಗಡೆ ಬೇಡಕೊಳ್ತಾ ಇದ್ದಾರೋ, ಏನ್ ಆಗ್ಬೇಕಂತ ಇಲ್ಲಿ ಬಂದಿದ್ದಾರೋ, ಏನ್ ನಡಿಬೇಕಂತ ಇಲ್ಲಿ ಬಂದಿದ್ದಾರೋ, ಏನ್ ನನ್ನ ಜೀವನದಲ್ಲಿ ನಡಿಬೇಕಂತ ಬಂದಿದ್ದಾರೋ, ಯಾರ ಹತ್ರ ಹೇಳ್ಕೊಳ್ಳಕ್ ಆಗದೆ ಇರುವಂತ ಸಮಸ್ಯೆ, ಜನಗಳ ಹತ್ರ ಹೇಳ್ಕೊಳ್ಳಿಕ್ ಆಗದೆ ಇರುವಂತ ಸಮಸ್ಯೆ, ನನಗೆ ಯಾಕೆ ಈ ರೀತಿ, ನನ್ನ ಜೀವನ ಯಾಕೆ, ನನ್ನ ಕುಟುಂಬ ಯಾಕೆ, ನನಗೆ ಯಾಕೆ ಇಂಥ ಗಂಡ, ನನಗೆ ಯಾಕೆ ಇಂಥ ಸಂಸಾರ, ನನಗೆ ಯಾಕೆ ಇಂಥ ಬದುಕಂತ ಹೇಳಿ ನರಳಾಡ್ತಾ ಇರುವಂತ ಅವಸ್ಥೆ ಇವತ್ತು ಯೇಸುವಿನ ನಾಮದಲ್ಲಿ ಬದಲಾಗಲಿ. ಯೇಸುವಿನ ನಾಮದಲ್ಲಿ. ಎಸ್ ಜೀಸಸ್ ಜೀಸಸ್ ಜೀಸಸ್. ಮುಟ್ಲಿ ರಬಾ ದಾಟಕದಬ ಶಬ್ದವಾದಿಗಾರಗಸಿ. ಎಸ್ ದೇವರ ಕರ ಇಳಿಲಿ. ಓ ದೇವರ ಕರ ಇಳಿಲಿ. ಇಲ್ಲಿ ದೇವರ ಕರ ಇಳಿಲಿ. ರಬಾ ದಡಗದಬ ಶಬ್ದವಾದಿಗಾರಗಸಿ ಕಮಾನ ರಬಾ ದಡಗದಬ. ಬಂದ ಹಾಗೆ ಹಿಂದಿರುಗಬಾರ್ದಪ್ಪ. ಈ ಬಂದ ಹಾಗೆ ಹಿಂದಿರುಗಬಾರ್ದಪ್ಪ. ತೃಪ್ತಿ ಬಂದಿದವರಾಗಿ, ತೃಪ್ತಿ ಬಂದಿದವರಾಗಿ ಹಿಂದಿರುಗಲಿ. ಹಿಂದಿರುಗಲಿ. ಎಸ್ ಓ ರಾಬಾ ರಾಬಾ ಬಾಬಾ ದಡಗದಬ ರೀಖಮಾನ
ದೇವರ ಕಾರ್ಯ ಬಲವಾಗಿ ನಡೀಲಿ. ಭಯ ಬಿಟ್ಟೋಗ್ಲಿ, ನಷ್ಟ ಬಿಟ್ಟೋಗ್ಲಿ, ದುಃಖ ಬಿಟ್ಟೋಗ್ಲಿ, ವೇದನೆ ಬಿಟ್ಟು ಹೋಗ್ಲಿ, ದರಿದ್ರ ಬಿಟ್ಟು ಹೋಗ್ಲಿ, ಕಷ್ಟ ಬಿಟ್ಟು ಹೋಗ್ಲಿ, ಎಲ್ಲ ತರದ ದುರವಸ್ಥೆಗಳು ಬಿಟ್ಟು ಹೋಗ್ಲಿ. ಇವರ ಕಣ್ಣೀರುಗಳು ಒರೆಸಲ್ಪಡಲಿ, ಇವರುಗಳ ಗಾಯ ಕಟ್ಟಲ್ಪಡಲಿ, ಮನಸ್ಸಿಗೆ ಹೃದಯಕ್ಕೆ ಆಗಿರುವ ಗಾಯ ಒಣಗಲಿ. ದೇವರ ಕಾರ್ಯ ಮಾಡಲಿ. ಬ್ಲೆಸ್ ಮಾಡಿದ್ದೇನೆ. ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿ, ಪವಿತ್ರಾತ್ಮನ ಅನುನತಿಯು ನಮ್ಮ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಜನರ ಮೇಲೆ ಯೇಸು ಕ್ರಿಸ್ತನ ಮರ್ದನಗಾವಿರಲಿ. ಜಯ ಕೊಟ್ಟ ದೇವರಿಗೆ ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಕರೆಕ್ಟಾಗಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ